ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತು ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಹೈ ವೋಲ್ಟೇಜ್ ಕದನ ಇದೆ. ಮಾಡು ಇಲ್ಲವೇ ಮಡಿ ಪಂದ್ಯ ಎರಡಕ್ಕೂ ಯಾವ ಟೀಮ್ ಗೆಲ್ಲುತ್ತೆ ಅವರು ನೇರವಾಗಿ ಸೆಮಿಫೈನಲ್ ಆಡ್ತಾರೆ. ಸೋತೋ ಟೀಮ್ ನೇರವಾಗಿ ಮನೆಗೆ ಹೋಗುತ್ತೆ. ಸೊ ಹಂಗಾಗಿ ಇವತ್ತಿನ ಪಂದ್ಯ ಬಹಳ ಕುತೂಹಲಕಾರಿ ಪಂದ್ಯ ಇರುತ್ತೆ. ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂತಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ವೆಸ್ಟ್ ಇಂಡೀಸ್ ಕೂಡ ಬಲಿಷ್ಠ ತಂಡ. ಸೊ ಹಂಗಾಗಿ ಸುಲಭವಾಗಿ ಸೋಲುವಂತ ತಂಡ ಎರಡು ಟೀಮ್ ಕೂಡ ಅಲ್ವೇ ಅಲ್ಲ. ಯಾಕಂದ್ರೆ ಈ ಬಾರಿ ವಿಶ್ವಕಪ್ ನಲ್ಲಿ ಎರಡು ಟೀಮ್ ಒಂದೇ ಮ್ಯಾಚ್ ಅನ್ನ ಸೋತಿರೋದು, ಅದು ಸೌತ್ ಆಫ್ರಿಕಾ ವಿರುದ್ಧ. ಸೊ ಹಂಗಾಗಿ ಈ ಪಂದ್ಯ ಅಂತೂ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಪಂದ್ಯ ಈ ರೀತಿಯಾಗಿ ಇರಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳು ಕೂಡ ಈ ರೀತಿಯ ಪಂದ್ಯವನ್ನ ನೋಡೋದಕ್ಕೆ ಕಾತುರದಿಂದ ವೇಟ್ ಮಾಡ್ತಾ ಇರುವಂಥದ್ದು. ಸಂಜೆ 7 ಗಂಟೆಗೆ ಈ ಪಂದ್ಯ ಆರಂಭ ಆಗುತ್ತೆ. ಸೊ ಹಂಗಾಗಿ ಭಾರತ ಅಂತ ಬಂದಾಗ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ರೀತಿಯಾಗಿ ಪ್ಲೇಯಿಂಗ್ 11 ಇರುತ್ತೆ, ಆಮೇಲೆ ಅಲ್ಲಿ ಕೋಲ್ಕತ್ತಾದಲ್ಲಿ ಏನಾದರೂ ಮಳೆ ಬರುವಂತಹ ಸಾಧ್ಯತೆ ಇದೆಯಾ, ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಒಂದು ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಬಿಗ್ ಫೈಟ್, ಆಡು ಇಲ್ಲ ನಡೆ. ನೋಡಿ, ಆಡು ಇಲ್ಲ ನಡಿ ಅನ್ನುವಂಥ ಇವತ್ತಿನ ಪಂದ್ಯ ಇದೆಯಲ್ಲ, ನಿಜವಾಗ್ಲೂ ಕೂಡ ಬಹಳ ಒಂದು ಕುತೂಹಲಕಾರಿ ಪಂದ್ಯ ಇರುತ್ತೆ. ಇವತ್ತಿನ ಈ ಹೈ ವೋಲ್ಟೇಜ್ ಕದನದಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವರು ಫೈನಲ್ಗೆ ಸೆಮಿಫೈನಲ್ಗೆ ಹೋಗ್ತಾರೆ, ಇಲ್ಲ ಅಂದರೆ ಮನೆಗೆ ನಡೀತಾರೆ ಅಂತ. ಸೊ ಹಂಗಾಗಿ ಯಾರು ಮನೆಗೆ ಹೋಗ್ತಾರೆ, ಯಾರು ಸೆಮಿಫೈನಲ್ಗೆ ಆಡ್ತಾರೆ ಅನ್ನುವಂಥ ಕುತೂಹಲ. ಭಾರತ ಹಾಗೂ ಈ ಒಂದು ವೆಸ್ಟ್ ಇಂಡೀಸ್ಗೆ ಸಹಜವಾಗಿ ಇವತ್ತಿನ ಪಂದ್ಯ ನಿರ್ಣಾಯಕ ಪಂದ್ಯ ಇರುತ್ತೆ. ಆತಿಥೇಯ ಭಾರತಕ್ಕೆ ಕೆರಿಬಿಯನ್ ದೈತ್ಯರ ಸವಾಲು ಇವತ್ತು. ಸೊ ಹಂಗಾಗಿ ಸಹಜವಾಗಿ ಕುತೂಹಲ. ಈಡನ್ ಗಾರ್ಡನ್ಸ್ ನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯ ಇವತ್ತು. ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ಪಂದ್ಯ ಇದು. ಗೆದ್ದವರಿಗೆ ಸೆಮಿಸ್ ಟಿಕೆಟ್, ಸೋತವರಿಗೆ ಎಕ್ಸಿಟ್. ಅಂದ್ರೆ ಸೋತವರು ಡೈರೆಕ್ಟ್ ಮನೆಗೆ ಟಿಕೆಟ್ ತೆಗೆದುಕೊಳ್ಳಿ ಅಂತ. ವಿಂಡೀಸ್ ಹಿಟ್ಟರ್ಗಳನ್ನ ಕಟ್ಟಿ ಹಾಕೋದಕ್ಕೆ ಭಾರತ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹೆಟ್ಮೇರ್ ಆಗಿರಬಹುದು, ಹೋಲ್ಡರ್ ಅನ್ನ ಕಟ್ಟಿ ಹಾಕೋದಕ್ಕೆ ಇಂಡಿಯಾ ಕಡೆಯಿಂದ ಪ್ಲಾನಿಂಗ್ ಇರಲೇಬೇಕಾಗತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಟೀಮ್ ಇಂಡಿಯಾಗೆ. ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಟಗಾರರು ದೈತ್ಯ ಆಟಗಾರರಿದ್ದಾರೆ. ಸೊ ಹಂಗಾಗಿ ಒಬ್ರು ನಿಂತ್ರೆ ಅದು ಟೀಮ್ ಇಂಡಿಯಾಗೆ ಕಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಇವತ್ತಿನ ಈ ಒಂದು ನಿರ್ಣಾಯಕ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಸೆಮಿಫೈನಲ್ ಹಾದಿಯನ್ನು ಸುಗಮಗೊಳಿಸಬೇಕು ಅಂದ್ರೆ ಪ್ರತಿ ಓವರಲ್ಲೂ ಕೂಡ ವಿಕೆಟ್ ಅನ್ನ ಪಡಿಲೇಬೇಕಾಗತ್ತೆ ಭಾರತ ಟೀಮ್. ಸೊ ಆ ರೀತಿಯ ಟೀಮ್ ಇದೆ ವೆಸ್ಟ್ ಇಂಡೀಸು. ಹಾಗಂತೇಳಿ ಭಾರತ ಏನು ಕೆಟ್ಟ ಟೀಮ್ ಅಲ್ಲ. ಸೊ ಹಂಗಾಗಿ ಭಾರತವೂ ಕೂಡ ಪೈಪೋಟಿಯನ್ನು ಕೊಡುವಂಥ ಟೀಮ್ ಇದೆ, ಆತಿಥೇಯ ಟೀಮ್. ಸೊ ಹಂಗಾಗಿ ಎರಡು ಟೀಮನ್ನು ಹೋಲಿಕೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎರಡು ಟೀಮ್ ಸೇಮ್ ಇದೆ. ಬಟ್ ಅವರು ಬಿಗ್ ಹಿಟರ್ ಅಂತ ಹೇಳ್ತಾರೆ ಅಷ್ಟೇ, ಸ್ವಲ್ಪ ಸಿಕ್ಸರ್ ಅವ್ರ ಕಡೆಯಿಂದ ಜಾಸ್ತಿ ಬರಬಹುದು. ಸೊ ಹಂಗಾಗಿ ಇವತ್ತಿನ ಪಂದ್ಯ ಕುತೂಹಲಕಾರಿ ಪಂದ್ಯ ಇರುತ್ತೆ. ಸಂಜೆ 7 ಗಂಟೆಗೆ ಈ ಪಂದ್ಯವನ್ನು ಯಾರು ಕೂಡ ಮಿಸ್ ಮಾಡ್ಕೊಡ್ಬೇಡಿ. ಯಾಕೆಂದ್ರೆ ಒಂಥರ ಫೈನಲ್ ಪಂದ್ಯ ಥರನೇ ಇರ್ತದೆ. ಅಂದರೆ ಇವತ್ತು ಗೆದ್ದವರು ಸೆಮಿಫೈನಲ್ ಹೋಗ್ಬೇಕಲ್ಲ, ಸೋತವ್ರು ನೇರವಾಗಿ ಮನೆಗೆ ಹೋಗ್ತಾರೆ. ಸೊ ಹಂಗಾಗಿ ಸಂಜೆ 7 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. ಹಂಗಾಗಿ ಇವತ್ತಿನ ಕೋಲ್ಕತ್ತಾ ದಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಅದರ ಜೊತೆಗೆ ಮಳೆ ಬರುವಂಥ ಸಾಧ್ಯತೆ ಇದೆಯಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲಾಗಿ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಘುವೀರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪಾಟೀಲ್, ಸಹಜವಾಗಿ ಇವತ್ತು ಒಂದು ನಿರ್ಣಾಯಕ ಹಂತದ ಪಂದ್ಯ. ಯಾಕೆಂದರೆ ಗೆಲ್ಲಲೇಬೇಕು, ಗೆದ್ದಿಲ್ಲ ಅಂದರೆ ನೀವು ವಾಪಸ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಎರಡು ಟೀಮ್ ಕೂಡ ಒಂಥರ ಸೇಮ್ ಟೀಮ್ ಇದೆ. ಯಾರು ಗೆಲ್ತಾರೆ ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಆಗಿ ಹೇಳೋಕ್ಕಾಗಲ್ಲ. ಇವತ್ತಿನ ಪಂದ್ಯ ಹೇಗಿರುತ್ತೆ? ಎಸ್, ಒಂದು ಕಡೆಗೆ ನೋಡಿ ವಿಶ್ವದ ನಂಬರ್ 1 ತಂಡ, ಇನ್ನೊಂದು ಕಡೆಗೆ T20 ಸ್ಪೆಷಲಿಸ್ಟ್ ತಂಡ. ಅಂದರೆ ವೆಸ್ಟ್ ಇಂಡೀಸ್ ಅಂದರೆ ದೈತ್ರೆ ಅವರು. 1 ಮ್ಯಾನ್ ಶೋ ಇದ್ರೂ ಸಾಕು, ಮ್ಯಾಚ್ನ ಎಲ್ಲಿಂದನೋ ಎಲ್ಲಿಗೋ ಕರ್ಕೊಂಡು ಹೋಗಿಬಿಡ್ತಾರೆ. ಮೊನ್ನೆನೇ ಸೌತ್ ಆಫ್ರಿಕಾ ವಿರುದ್ಧ ನೋಡಿ 77ಕ್ಕೆ 7 ಇತ್ತು, ಅದನ್ನು 160 ಮೇಲೆ ತೊಗೊಂಡು ಹೋದಂತಹ ಆಟಗಾರರಿದ್ದಾರೆ. ಅಂದರೆ ಯಾವ ಮೂಮೆಂಟಲ್ಲೂ ಕೂಡ ಮ್ಯಾಚ್ನ ಟರ್ನ್ ಮಾಡುವಂತಹ ಆಟಗಾರರಿದ್ದಾರೆ. ಅಂಥ ಆಟಗಾರರ ವಿರುದ್ಧ ಇವತ್ತು ಭಾರತದ ನಿರ್ಣಾಯಕ ತಂಡ. ನೋಡಿ,
ಒಂದು ಭಾರತದ ಮೇಲೆ ಒಂದು ಆಸೆ ಇದೆ. ಯಾಕೆಂದರೆ ನಮ್ಮ ದೇಶದಲ್ಲೇ ನಡೀತಾ ಇದೆ. 2011ರಲ್ಲೂ ನಾವು ನಮ್ಮ ದೇಶದಲ್ಲೇ ಆಡಿದ್ವಿ, ಅವಾಗಲೂ ಕೂಡ ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಈಗ ನಡೀತಾ ಇದೆ. ಯಾರೂ ಹಿಂದೆ ಒಂದು ದಾಖಲೆ ಮಾಡಿಲ್ಲ, ಅವ್ರದ್ದೇ ನೆಲದಲ್ಲಿ T20 ವಿಶ್ವಕಪ್ ಗೆದ್ದಿದ್ದು. ಬಟ್ ಈ ಸರಿ ಆ ಒಂದು ದಾಖಲೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ ನಮ್ಮದು ಅಷ್ಟೊಂದು ಬಲಾಢ್ಯವಾದಂಥ ತಂಡ ಇದೆ. ಸೌತ್ ಆಫ್ರಿಕಾ ವಿರುದ್ಧ ಮಾತ್ರ ಸೋತಿರುವಂಥ ಒಂದು ಕೈ ಘಟನೆಯನ್ನು ಬಿಟ್ಟರೆ ಬೇರೆ ಎಲ್ಲ ಪಂದ್ಯಗಳಲ್ಲೂ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ನಾವು 15 ಪಂದ್ಯಗಳಲ್ಲಿ ಸೋತಿರೋದು ಒಂದೇ ಒಂದು ಪಂದ್ಯ, ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧ ಮೊನ್ನೆಯ ಪಂದ್ಯ. ಅದನ್ನ ಬಿಟ್ಟರೆ ನಮ್ಮ ತಂಡ T20 ವಿಶ್ವಕಪ್ನಲ್ಲಿ ಅಗಾಧವಾದಂತಹ ಒಂದು ಆ ಗೆಲುವಿನ ಓಟ ಇದೆಯಲ್ಲ, ಅದನ್ನು ಮುಂದುವರಿಸ್ಕೊಂಡು ಬರ್ತಾನೆ ಇದೆ. ಬಟ್ ಈ ಸರಿ ಯಾಕಪ್ಪ ಇಷ್ಟೊಂದು ಒಂದು ಕಡೆಗೆ ಭಯ ಇದೆ ಅಥವಾ ಇನ್ನೊಂದು ಕಡೆಗೆ ವೆಸ್ಟ್ ಇಂಡೀಸ್ ಅನ್ನುವಂಥದ್ದು ಒಂದು ಆ ಒಂದು ಆತಂಕ ಇದೆ ಅಂತಂದರೆ, ನಮ್ಮ ಹತ್ರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲ. ಆ ಒಂದು ಅಂದರೆ ಅವ್ರು ಇಲ್ಲ ಅನ್ನುವಂಥದ್ದು ಅಂತಲ್ಲ, ಆ ಪ್ರೆಜರ್ ಹ್ಯಾಂಡಲ್ ಮಾಡುವಂಥ ಆಟಗಾರರು ಇದಾರ ಅಂತ ಅಂದ್ಕೊಂಡ್ರೆ ಒಂದು 30% ಓಕೆ ಅನ್ಬೋದು. ಇನ್ನು 70% ಅವ್ರು ಇಲ್ಲದೆ ಇರೋದು ಒಂದು ಸ್ವಲ್ಪ ನಮ್ಗೆ ಎದ್ದು ಕಾಣಿಸುತ್ತೆ ಖಂಡಿತವಾಗ್ಲೂ ಕೂಡ. ಮತ್ತು ನಮ್ಮ ಇಂಡಿಯನ್ಸದ್ದು ಒಂದೇನು ಅಂತಂದರೆ, ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬಂತು ಅಂತಂದರೆ ಮಿಡ್ಲ್ ಆರ್ಡರ್ನಲ್ಲಿ ಮತ್ತು ಫಿನಿಶಿಂಗ್ ಹಂತದಲ್ಲಿ ರನ್ ಬರ್ತಾ ಇದೆ. ಬಟ್ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರಲಿಲ್ಲ ಅಂದರೆ ಮಧ್ಯಮ ಕ್ರಮಾಂಕ ತುಂಬ ಸ್ಲೋ ಆಗಿ ಆಡ್ತಾರೆ. ಕೊನೆ ಹಂತದಲ್ಲಿ ಬಿಗ್ ಹಿಟ್ಗಳು ಬರ್ತಾ ಇದೆ, 200 ದಾಟೋದಕ್ಕೆ ಒದ್ದಾಡ್ತಾ ಇದ್ದೀವಿ. ಬಟ್ ಇವತ್ತಿನ ಪಂದ್ಯದಲ್ಲಿ ನೀವೇನಾದರೂ 200 ದಾಟಲಿಲ್ಲ ಅಂತಂದರೆ ವೆಸ್ಟ್ ಇಂಡೀಸ್ ಜೊತೆಗೆ ನೀವು ಮನೇಲೇ ಇದೀವಿ, ಇನ್ನೇನು ನಡೆಯೋದು, ಇದೇ ಊರಲ್ಲೇ ಇರ್ತೀವಿ, ಅವ್ರವ್ರ ಮನೆಗೆ ರೆಸ್ಟ್ ಮಾಡಿ ಅಂತ ರೆಸ್ಟ್ ಮಾಡಕ್ಕೆ ಹೋಗ್ಬೇಕಷ್ಟೇ. ವೆಸ್ಟ್ ಇಂಡೀಸ್ ಯಾಕೆ ಬಲಾಢ್ರು ಅನ್ನೋದಕ್ಕೆ ಹೇಳ್ತೀನಿ ಅಂತಂದ್ರೆ, ನೋಡಿ ಹಿಂದಿನ ಒಂದು ವಿಶ್ವಕಪ್ನಲ್ಲಿ ಧೋನಿ ಅವರ ನಾಯಕತ್ವ ಅನ್ಸುತ್ತೆ 190+, ಅದು ಕೂಡ ನಮ್ಮ ಇಂಡಿಯಾದಲ್ಲೇ ನಡೆದಂಥ ಪಂದ್ಯ. ಈಸಿಯಾಗಿ ಗೆದ್ಬಿಟ್ವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ತೊಗೊಂಡೋದಂತಹ ಮ್ಯಾಚ್ ಏನಿದೆಯಲ್ಲ, ಭಾರತದ ಎಲ್ಲ ಜನರ ಕಣ್ಣಲ್ಲೂ ನೀರು ಬಂದುಬಿಟ್ಟಿತ್ತು. ಅದು ಕೂಡ ಇಂಥ ಸಿಚುವೇಶನ್ನಲ್ಲೇ ಇತ್ತು. ಬಟ್ ಆ ಒಂದು ಸೇಡಿದೆ, ಅದನ್ನು ಇವತ್ತು ತೀರಿಸ್ಕೊಳ್ಳೋ ಅನಿವಾರ್ಯತೆ ಆಮೇಲೆ ನಿರ್ಣಾಯಕತೆಯೂ ಕೂಡ ಇರೋದ್ರಿಂದ ಇವತ್ತು ಗೆಲ್ತಾರೆ. ಮತ್ತು ನಮ್ಮ ಆಟಗಾರರು ತುಂಬ ಸ್ಟ್ರಾಂಗ್ ಇದ್ದಾರೆ, ಅದನ್ನು ನಿಭಾಯಿಸ್ತಾರೆ ಅಂತ ಅನ್ಕೋತೀನಿ. ರಘುವೀರ್ ಅವರೇ, ಈ ಬಾರಿಯ T20 ವಿಶ್ವಕಪ್ನಲ್ಲಿ 2 ಟೀಮ್ ಒಂದೇ ಒಂದು ಪಂದ್ಯವನ್ನು ಸೋತಿರೋದು, ಅದು ಸೌತ್ ಆಫ್ರಿಕಾ ವಿರುದ್ಧ. ಸೊ ಹಂಗಾಗಿ ಈ ಟೀಮ್ ಚೆನ್ನಾಗಿದೆ, ಆ ಟೀಮ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. 2 ಟೀಮ್ ಸೇಮ್ ಇದೆ. ಬಟ್ ಅವ್ರ ಕಡೆ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಅಂದರೆ ಒಬ್ಬರು ನಿಂತರೆ ಒಂದು ಕಡೆ ಮ್ಯಾಚ್ನ ಒಂದು ಸೈಡ್ ತೆಗೆದು ಹೋಗುವಂಥ ಆ ತಾಕತ್ತು ಆ ಆಟಗಾರರಲ್ಲಿದೆ. ಬಟ್ ಇವತ್ತಿನ ಪಂದ್ಯ ಅಂತ ನೋಡಿದಾಗ ಮೇಲುಗೈ ಯಾರದ್ದಿರುತ್ತೆ? ಖಂಡಿತ ಸರ್. ಇವಾಗ ಮೇಲುಗೈ ಅಂತ ಬಂದಾಗ ಎರಡೂ ತಂಡವನ್ನು ನಾವು ಇವಾಗಲೇ ಅಳತೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತ ಅಂದರೆ ಇವಾಗ ಭಾರತ ಆನ್ ಪೇಪರು ಚೆನ್ನಾಗಿದೆ, ಅಷ್ಟೇ ಈ ಟೂರ್ನಿ ಉದ್ದಕ್ಕೂ ಚೆನ್ನಾಗಿ ಪ್ರದರ್ಶನ ನೀಡ್ಕೊಂಡು ಬರ್ತಾ ಇದೆ. ಅಲ್ಲಿ ಎಡವಿದ್ರು ಅದನ್ನು ಸರಿಪಡಿಸ್ಕೊಂಡು ಕಳೆದ ಮ್ಯಾಚ್ನಲ್ಲಿ ಒಂದು ಒಳ್ಳೆ ಉತ್ಸಾಹದ ಜೊತೆ ಆಟ ಆಡಿ, ಒಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಏನು ಸೌತ್ ಆಫ್ರಿಕಾ ಜೊತೆ ಸೋತಾಗ ಎಲ್ಲರೂ ನಿರಾಸೆಯಿಂದ ಕೂತ್ಕೊಂಡಿರ್ಬೇಕಾದ್ರೆ, ಇಲ್ಲ ನಾವು ಚೆನ್ನಾಗಿ ಕಮ್ಬ್ಯಾಕ್ ಮಾಡಿದ್ವಿ ಅನ್ನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಪ್ರದರ್ಶನ ತೋರಿದ್ರು. ಆದರೆ ವೆಸ್ಟ್ ಇಂಡೀಸ್ ಜೊತೆ ಯಾವ ರೀತಿ ಆಟ ಆಡ್ತಾರೆ ಅಂದರೆ, ವೆಸ್ಟ್ ಇಂಡೀಸನ್ನು ನಾವು ಸಾಧಾರಣ ಟೀಮ್ ಹಾಗೆ ಲೆಕ್ಕ ಮಾಡೋಕ್ಕಾಗೋದಿಲ್ಲ. ಇವಾಗ ನಾವು ಅವರನ್ನು ಯಾವ ರೀತಿ ಅಂತ ಅಂದರೆ, ಇವಾಗ ವೆಸ್ಟ್ ಇಂಡೀಸ್ ತಂಡವನ್ನು ಅಲ್ಲಿ ಘಟಾನುಘಟಿಗಳು ಅಥವಾ ಹಿಂದಿನಂಥ ಚೆನ್ನಾಗಿ ಆಡ್ಕೊಂಬಂದಂತಹ ಅನುಭವಿ ಆಟಗಾರ ಇಲ್ಲದೆ ಇರ್ಬೋದು. ಆದರೆ ಅಲ್ಲಿ ಕ್ರಿಕೆಟ್ ಅಂತ ಬಂದಾಗ, ಇಂತಹ ಚುಟುಕು ಕ್ರಿಕೆಟ್ ಅಂತ ಬಂದಾಗ T20 ಅವರು 11ನೇ ಆಟಗಾರನು ಸಹಿತ ಬ್ಯಾಟಿಂಗ್ನಲ್ಲಿ ರನ್ ಬಾರಿಸಿ ತಂಡನ ಗೆಲ್ಲಿಸುವಂಥ ತಾಕತ್ತು 11 ಜನ ಆಟಗಾರರಲ್ಲಿರುತ್ತೆ. 11ನೇ ವಿಕೆಟ್ನಲ್ಲೂ ಸಹಿತ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ನೀಡುವಂತಹ ಆಟಗಾರರು ಆ ಒಂದು ತಂಡದಲ್ಲಿದ್ದಾರೆ. ಸರ್ ಹೇಳ್ದಂಗೆ ಕಳೆದ ಮ್ಯಾಚ್ನಲ್ಲಿ 89ಕ್ಕೆ 7 ವಿಕೆಟ್ ಕಳೆದುಕೊಂಡವರು 179 ಗಡಿ ದಾಟಿಸ್ತೇವೆ ಅಂದರೆ ಅದು ವೆಸ್ಟ್ ಇಂಡೀಸ್ಗೆ ಮಾತ್ರ ಸಾಧ್ಯ. ಅಂತಹ ತಂಡದಲ್ಲಿ ಟೇಲ್ ಹ್ಯಾಂಡರ್ಸ್ನಲ್ಲೂ ಬ್ಯಾಟಿಂಗ್ನಿಂದ ರನ್ ಮಳೆ ಸುರಿಸುವಂಥ ಬ್ಯಾಟ್ಸ್ಮನ್ಗಳಿರ್ತಾರೆ, ದೈತ್ಯ ಆಟಗಾರರಿದ್ದಾರೆ. ಅವರನ್ನು ಕಟ್ಟಿ ಹಾಕುವಲ್ಲಿ ಭಾರತೀಯ ಬೌಲರ್ಗಳನ್ನು ಮೇಲೆ ಸಾಕಷ್ಟು ಭಾರತೀಯ ಬೌಲರ್ಗಳು ಅವರನ್ನು ಕಟ್ಟಿ ಹಾಕುವ ಪ್ರಯತ್ನವಂತೂ ಪಡಲೇಬೇಕಾಗುತ್ತೆ. ಕಳೆದ ಬಾರಿಯ ಮ್ಯಾಚ್ನಲ್ಲಿ ನಾವೇನಂದರೆ ಜಿಂಬಾಬ್ವೆ ಜೊತೆ ಅಂತ ಮಿಸ್ಟೇಕ್ಗಳನ್ನು ಈ ಒಂದು ಮ್ಯಾಚ್ನಲ್ಲಿ ನಾವು ಮಾಡಲೇಬಾರ್ದು. ಯಾಕಂತಂದರೆ ವೆಸ್ಟ್ ಇಂಡೀಸ್ ಜೊತೆ ಇವಾಗಿನ ಮ್ಯಾಚ್ ನಡೀತಿದೆಯಲ್ಲ, ನಮಗೆ ಇದು ಕ್ವಾರ್ಟರ್ ಫೈನಲ್ ಥರ. ಇವಾಗ ಸೆಮಿಫೈನಲ್ ಮುನ್ನ ನಮಗೊಂದು ಕ್ವಾರ್ಟರ್ ಫೈನಲ್ ರೀತಿ ಆಗಿರುವಂತಹ ಪಂದ್ಯ ಇದು. ಈ ಒಂದು ಮ್ಯಾಚ್ ಗೆದ್ದರೆ ನಾವು ಫೈನಲ್ಲು, ಸೆಮಿಫೈನಲ್ಲು ಅಥವಾ ಮುಂದಿನ ಹಂತಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ವೆಸ್ಟ್ ಇಂಡೀಸ್ ಜೊತೆ ಸೋತ್ರೆ ನಾವು ಮನೆಗೆ ಹೋಗೋದಂತೂ ಗ್ಯಾರಂಟಿ. ವೆಸ್ಟ್ ಇಂಡೀಸನ್ನು ನಾವು ಯಾಕೆ ಸಲೀಸಾಗಿ ಬಿಟ್ಕೊಡ್ಬಾರ್ದು ಅಂದರೆ, ಅದೇ ನಾವು ಸರ್ ಹೇಳ್ದಂಗೆ ಕಳೆದ ಒಂದು ಏನು T20 ವಿಶ್ವಕಪ್ನಲ್ಲಿ ನಮಗೆ ಸೆಮಿಫೈನಲಲ್ಲಿ ಸೋಲಿಸಿ, ಅಂದರೆ ಯಾವುದೇ ಹಂತದಲ್ಲೂ ವೆಸ್ಟ್ ಇಂಡೀಸ್ ವಿರುದ್ಧ ರಿಲ್ಯಾಕ್ಸ್ ಮಾಡಂಗೆ ಇಲ್ಲ. ಒಂದು ವಿಕೆಟ್ ಹೋಯ್ತು ಅಂತ ಹೇಳಿದ್ರೆ ಜಿಂಬಾಬ್ವೆ ವಿರುದ್ಧ ಹಂಗೆ ಆಯ್ತು. ಹೌದು, ಬಿಗ್ ಟಾರ್ಗೆಟ್ ಕೊಟ್ಟರು, ಹೇಗೋ ಅದು ಗೆಲ್ಲಲ್ಲ ಅಂತೇಳಿ ಲೂಸ್ ಬಿಟ್ರು. ಆಮೇಲೆ ವರುಣ್ ಚಕ್ರವರ್ತಿಯು ಕೂಡ ದುಬಾರಿ ಆದ್ರು, ಶಿವಮ್ ದುಬೆ ಕೂಡ ದುಬಾರಿ ಆದ್ರು. ಹೌದು, ಅದೇ ಏನಂತ ಅಂದರೆ ಅಲ್ಲಿ ನಾವೇನಾದರೂ 200 ಗಡಿ ಇದ್ದರು, ಅಕಸ್ಮಾತ್ 200 ರನ್ ಭಾರತ ಸೇರಿಸಿದ್ರು,
ನಾವು ಈಸಿಯಾಗಿ ಜಿಂಬಾಬ್ವೆ ಸೋಲಿಸ್ತಾ ಇತ್ತೇನೋ. ಯಾಕಂತಂದರೆ 250 ರನ್ ಗಡಿ ಇರೋದ್ರಿಂದ ಭಾರತಕ್ಕೆ ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಇಲ್ಲಾಂದರೆ ಜಿಂಬಾಬ್ವೆ ಸಹಿತ ಸೋಲಿಸೋಂಥ ಪ್ರಯತ್ನದಲ್ಲೇ ಮುಳುಗೋಗಿತ್ತು ಭಾರತಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಾವು ಜಿಂಬಾಬ್ವೆಯನ್ನು ಕಡೆಗಣಿಸ್ದಂಗೆ ವೆಸ್ಟ್ ಇಂಡೀಸನ್ನು ಕಡೆಗಣಿಸೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ನಮಗೆ ಲಾಸ್ಟ್ ಸೆಮಿಫೈನಲಲ್ಲಿ ಅವ್ರು ನಮ್ಗೆ ಸೋಲಿಸಿ ಹೋಗಿರ್ತಾರೆ. 2016ರಲ್ಲಿ ಸರ್ ಹೇಳ್ದಂಗೆ ಅಲ್ಲಿ ನಾವು ಮಿಸ್ಟೇಕ್ ಮಾಡಿರೋದು ಎಲ್ಲಂದರೆ ಫೀಲ್ಡಿಂಗಲ್ಲಿ ಮತ್ತು ಒಂದು ನೋಬಾಲ್. ಈ ರೀತಿಯಂಥ ಮಿಸ್ಟೇಕಲ್ಲಿ ಫೀಲ್ಡಿಂಗಲ್ಲಂತೂ ನಾವು ಭಾರತೀಯ ತಂಡ ಮಾಡಲೇಬಾರ್ದು. ಯಾಕಂದರೆ ನಾವು ಇವಾಗ ನಮ್ಮ ಟಾಪ್ ಆರ್ಡರ್ ಎಷ್ಟು ನಮಗೆ ನ್ಯೂನ್ಯತೆ ಕಾಡ್ತಿದೆಯಲ್ಲ ಅಷ್ಟೇ ನಮಗೆ ಫೀಲ್ಡಿಂಗ್ನಲ್ಲೂ ನ್ಯೂನ್ಯತೆ ಕಾಡ್ತಿದೆ. ಯಾಕಂದರೆ ಅದರಲ್ಲಿ ಅನುಭವಿ ಆಟಗಾರಗಳ ಕೊರತೆ ಇದೆ. ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ, ರೋಹಿತ್ ಶರ್ಮಾರಂತಹ ನಾವು ಆಟಗಾರರ ಕೊರತೆಯನ್ನು ನೀಗಿಸುವಂತಹ ಕೆಲಸ ಹಾರ್ದಿಕ್ ಪಾಂಡ್ಯ, ಬುಮ್ರಾ ಅವರಿಂದ ಬರಬೇಕು. ಉತ್ತಮವಾದ ಫೀಲ್ಡಿಂಗ್ ಮಾಡಬೇಕು. ಇವಾಗ ನಾವು ವೆಸ್ಟ್ ಇಂಡೀಸನ್ನು ಕಟ್ಟು ಹಾಕೋದ್ರಲ್ಲಿ ಮೊದಲನೇ ಒಂದು ಏನು ಅವರು ಸ್ವಲ್ಪ ಹೊಡಿಬಡಿ ಆಟಗಾರರು ಇರೋದ್ರಿಂದ ಅವರಿಗೆ ರನ್ ಕಂಟ್ರೋಲ್ ಮಾಡಿಂದ ಅವರನ್ನು ವಿಚಲಿತರಾಗಿ ಮಾಡಬೇಕು. ರನ್ ಕಂಟ್ರೋಲ್ ಮಾಡಿದಾಗ ಅವರು ಕೆಟ್ಟ ಹೊಡೆತಗಳನ್ನು ಹೊಡೆಯೋಕೆ ಹೋಗಿ ಮಿಸ್ ಶಾಟ್ಗಳಿಂದ ಕ್ಯಾಚ್ ಬರೋ ಸಂಭವ್ಯತೆ ಇರುತ್ತೆ. ಅವಾಗ ನಾವು ನಿಜ. ಏಕೆಂದರೆ ವೆಸ್ಟ್ ಇಂಡೀಸ್ದು ಒಂದು ಮೈನಸ್ ಅವ್ರು ಹೇಳಿದಾಗ ನನಗನ್ಸಿದ್ದು, ಒಂದು 2 ಬಾಲ್ ಮಿಸ್ ಮಾಡಿ ನೀವು ಅವ್ರಿಗೆ 2 ಬಾಲ್ ಕಂಟ್ರೋಲ್ ಮಾಡಿ 3ನೇ ಬಾಲ್ ಅವ್ರು ಬಿಗ್ ಹಿಟ್ಗೆ ಹೋಗೋದು. ಆ ಬಿಗ್ ಹಿಟ್ನಲ್ಲಿ ಒಂದು ಸ್ವಲ್ಪ ನೀವು ಏನಾದರೂ ಚಮತ್ಕಾರ ಮಾಡಬೇಕು ಅಂದರೆ ಸ್ಲೋ ಬಾಲ್ಗಳನ್ನು ಅಥವಾ ವೈಡ್ ಯಾರ್ಕರ್ಗಳನ್ನು ಅಥವಾ ಏನೋ ಗುಡ್ ಲೆಂತ್ ಬಾಲ್ಗಳನ್ನು ಏನಾದರೂ ಹಾಕಿದರೆ ವಿಕೆಟ್ಸ್ಗಳು ಬೇಗ ಹೋಗುತ್ತೆ. ಒಂದು ಸರಿ ಏನಾದರೂ ವಿಕೆಟ್ಸ್ಗಳು 3-4 ವಿಕೆಟ್ ಹೋಯಿತು ಅಂದರೆ ಅವ್ರು 15 ಓವರ್ ತನಕನೂ ರನ್ ಹೊಡೆಯಲ್ಲ. ಅವ್ರು ಟಾರ್ಗೆಟ್ ಇಟ್ಕೊಳ್ಳೋದೇ 15ರಿಂದ 20. ಅವರು ಹೊಡೆಯೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವರಲ್ಲಿ ಏನೋ ಒಂದು ಮೈನಸ್ ಏನು ಅಂದರೆ ಹೊಡೆದ್ರೆ 300, 250, 270 ಹಿಂಗೆ ಅವ್ರದ್ದು. ಹೊಡಿಲಿಲ್ಲ ಅಂದರೆ 120, 110ಕ್ಕೆ ಅವ್ರದ್ದು. ಇಂಥ ಒಂದು ತಂಡ ವೆಸ್ಟ್ ಇಂಡೀಸ್ ತಂಡ. ಬಟ್ ಏನು ಅಂತಂದರೆ ವೆಸ್ಟ್ ಇಂಡೀಸನ್ನು ನೀವು 8 ವಿಕೆಟ್ ಹೋದ್ಮೇಲೂ ಕೂಡ ಗೆದ್ವಿ ಅನ್ನೋ ಅಂಥದ್ದಿಲ್ಲ. ಅವ್ರು 9ನೇ ವಿಕೆಟಲ್ಲೂ ಹೊಡೆಯುವಂಥ ಆಟಗಾರರೇ ಇರ್ತಾರೆ. ಅಂಥ ಆಟಗಾರರು ಇರೋದ್ರಿಂದ ಬಟ್ ಅವ್ರನ್ನ ಕಟ್ಟಿ ಹಾಕೋದು ಒಂದು ಕಡೆಗೆ ಈಸಿನೂ ಅನ್ಬೋದು, ಇನ್ನೊಂದು ಕಡೆಗೆ ತುಂಬ ಕಷ್ಟ. ಒಬ್ಬ ಶೆಫರ್ಡ್ನಂಥ ಆಟಗಾರ ನಿಂತ್ಕೊಂಡ್ಬಿಟ್ರೆ ನೀವು ಲಾಸ್ಟ್ 3 ಓವರಲ್ಲೇ ಮ್ಯಾಚ್ ಮುಗಿಸ್ಬಿಡ್ತಾರೆ ಅವ್ರು, ಅಂಥ ಆಟಗಾರ. ಆಮೇಲೆ ಪವೆಲ್ ಅಂತ ಆಟಗಾರರಿದ್ದಾರೆ. ಬ್ರೆಂಡನ್ ಕಿಂಗ್ ಆರಂಭದಲ್ಲಿ ತುಂಬ ಒಳ್ಳೆ ಓಪನಿಂಗ್ ಕೊಡುವಂಥ ಆಟಗಾರರಿದ್ದಾರೆ. ಇಂಥ ಆಟಗಾರರ ಜೊತೆಗೆ ನಮ್ಮ ಬಾಲಿಂಗ್ ಪಡೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಬುಮ್ರಾ ಅಂತ ಆಟಗಾರರು ಒಂದು ಸ್ವಲ್ಪ ಅಷ್ಟರ ಮಟ್ಟಿಗೆ ಹೇಳ್ಕೊಳ್ಳುವಂಥ ಫಾರ್ಮ್ನಲ್ಲಿಲ್ಲ. ಚಿಕ್ಕ ತಂಡದ ವಿರುದ್ಧ ವಿಕೆಟ್ ತೆಗೆದಿರ್ಬೋದು, ರನ್ ಕಂಟ್ರೋಲ್ ಮಾಡಿರ್ಬೋದು. ಬಟ್ ದೊಡ್ಡ ತಂಡದ ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿ ಒಂದ್ಸರಿ ಲೆಕ್ಕ ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲೋ ಮೈನಸ್ಸೇ ಹೊಡಿತಾ ಇದೆ. ಮೊಹಮ್ಮದ್ ಶಮೀನ್ ಮಿಸ್ ಮಾಡ್ಕೋತಾ ಇದೀವ ನಾವು ಅಂತ ಒಂದು ಕಡೆಗೆ ಅನ್ಸುತ್ತೆ. ಕುಲ್ದೀಪ್ ಯಾದವ್ ಅಂತ ಸ್ಪಿನ್ನರ್ನ ಇಟ್ಕೊಂಡು ಕೂಡ ಯಾಕೆ ಇವ್ರು ಬೇರೆಯವ್ರನ್ನ ಆಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಆ ಬಾಲಿಂಗ್ನಲ್ಲಿ ಆ ಮೊಣಿಚಿ ಎಲ್ಲೋ ನನಗೆ ಮಿಸ್ ಹೊಡಿತಾ ಇದೆ. ಹರ್ಷದೀಪು, ಬೂಮ್ರಾ ಮತ್ತು ಶಮಿ ಇದ್ದಿದ್ರೆ ಎಲ್ಲೋ ಸ್ಟ್ರಾಂಗ್ ಅಂತ ಅನಿಸ್ತಾ ಇತ್ತೇನೋ ನನಗೆ. ಬಟ್ ಎಲ್ಲೋ ನಾನು ಪರ್ಸ್ನಲಿ ಸೆಮಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ಏನು ಮಾಡ್ತಾ ಇದ್ದಾರೆ, ಶಿವಮ್ ದುಬೆನ ಒಂದು ಸ್ವಲ್ಪ ಇವ್ನು ಕಂಟ್ರೋಲ್ ಮಾಡ್ತಾನೆ ಬಿಡು. ಶಿವಮ್ ದುಬೆ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ಇಬ್ಬರು ಆಲ್ರೌಂಡರು, ಮೀಡಿಯಂ ಫಾಸ್ಟ್ ಬೌಲರ್ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಲಾಭ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಶಿವಮ್ ದುಬೆ ಪ್ರತಿ ಮ್ಯಾಚಲ್ಲೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. 2 ವಿಕೆಟ್ ಬೀಳ್ತಾ ಇರ್ಬೋದು ನಿಮಗೆ, ಬಟ್ ರನ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನೀವು ಮಿಡಲ್ ಓವರ್ಸ್ನಲ್ಲಿ 1 ಓವರಲ್ಲಿ 15, ಇನ್ನೊಂದು ಓವರಲ್ಲಿ 20 ರನ್ ಕೊಟ್ಟು ಮಿಡಲ್ ಓವರ್ಸ್ನಲ್ಲಿ ಅವ್ರು ಬಿಗ್ ರನ್ ಬಂದಾಗ ನೀವು ಫಿನಿಶಿಂಗ್ ಅಲ್ಲಿ ಕಂಟ್ರೋಲ್ ಸ್ಟ್ರೆಂತ್ ಅದೇ 7ರಿಂದ 15 ಓವರ್ ಅಲ್ಲಿ ಅವರು ರನ್ ಅನ್ನ ತೆಗೆದುಕೊಳ್ತಾ ಇರೋದು. ಓಪನಿಂಗ್ ಅಲ್ಲಿ ಅವ್ರದ್ದು ಅಷ್ಟೊಂದು ಏನಿಲ್ಲ. ಮಿಡ್ಲ್ ಓವರ್ಸ್ ಅಲ್ಲಿ ಅವರು ಫಿನಿಶ್, ಡೆತ್ ಓವರ್ಸ್ ಮತ್ತೆ ಮಿಡ್ಲ್ ಓವರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಆರಂಭದಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ಪ್ರತಿಯೊಂದು ತಂಡನೂ. ಜಿಂಬಾಬ್ವೆ ಸಹ ಅವ್ರನ್ನ ಕಟ್ಟಿ ಹಾಕ್ತಾ ಇದೆ ಅಂತ ವೀಕ್ ಟೀಮ್ ಅನ್ಸುತ್ತೆ ಒಂದೊಂದ್ಸರಿ. ಬಟ್ ಒಂದೊಂದ್ಸರಿ ಏನಂತಂದ್ರೆ ಇವ್ರ ವಿರುದ್ಧ ಯಾರು ಸಾಧ್ಯನೇ ಇಲ್ವೇನೋ ಆಡೋಕ್ಕೆ ಅಂತ ಹಂಗ ಅನ್ಸುತ್ತೆ. ಇವತ್ತು ಪ್ಲಾನ್ ಒಂದೇ ಹಾಕೊಳ್ಬೇಕು. ಒಂದು ಏನಂತಂದ್ರೆ ಮೊದಲ 6 ಓವರ್ನಲ್ಲಿ 3 ವಿಕೆಟ್, ಇದು ಬೇಕೇ ಬೇಕಾಗತ್ತೆ ನಮಗೆ. ನೀವು 3 ವಿಕೆಟ್ ತಗೊಳ್ಳಿಲ್ಲ, ಮಿಡಲ್ ಓವರ್ಸ್ನಲ್ಲಿ ಒಂದೇ ವಿಕೆಟ್ ಬಿಟ್ಟು ಅವ್ರನ್ನ ಬಿಟ್ರಿ ಅಂದರೆ 7ರಿಂದ 15 ಓವರ್ವರೆಗೂ ನಿಮಗೆ 200 ಅಥವಾ 100-150 ರನ್ ಅಂತೂ ಹೊಡ್ಕೊಂಡೇ ಬಿಡ್ತಾರೆ ಅವರು 10 ಓವರ್ ಗ್ಯಾಪಲ್ಲೇ. ಆಮೇಲೆ ಫಿನಿಶಿಂಗ್ ಸಂದರ್ಭದಲ್ಲಿ ಹೆಟ್ಮೇರ್ನ ಮತ್ತೆ ಶೆಫರ್ಡ್ನ ಅಲ್ಲಿ ಇರಬಾರ್ದು. ಅವರು 15ರಿಂದ 20 ಅವ್ರು ಇಬ್ರು ಇರಬಾರ್ದು ಮಾತ್ರ. ಅಂದ್ರೆ ಬೇಗ ಕರ್ಸ್ಕೋಬೇಕು, ಬೇಗ ವಿಕೆಟ್ ತಗೋಬೇಕು. ಇಲ್ಲ ಅವ್ರು ಬರ್ದೇ ಇದ್ರು ಪರವಾಗಿಲ್ಲ ನಮಗೆ, ಅವ್ರಿಬ್ರು ಮಾತ್ರ ಇರಬಾರ್ದು. ಹೆಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಯಾವ ಒಬ್ಬ ಬಾಲರ್ನು ಕೂಡ ಮರ್ಯಾದೆ, T20 ಬಾಲರ್ಗಳಿಗೆ ಮರ್ಯಾದೆನೇ ಇಲ್ಲ. ಬಟ್ 15ರಿಂದ 20 ಒಳಗಡೆ ಅವ್ರೇನಾದ್ರು ಇಬ್ರು ಇದ್ರೆ ಎಲ್ಲಿಂದನೂ ಎಲ್ಲಿಗೋ ಹೋಗ್ಬಿಡುತ್ತೆ ಮ್ಯಾಚ್. ಬರೀ 5 ಓವರಲ್ಲೇ 100 ರನ್ ತೆಗೆಯುವಂಥ ಶಕ್ತಿ ಇದೆ ಅವ್ರಿಗೆ.
ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಹಂಗಂತ ಹೇಳಿ ನಮ್ಮ ಭಾರತದ ಬೌಲರ್ಗಳು ಅಷ್ಟು ವೀಕ್ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಬೂಮ್ರಾ ಡೆತ್ ಓವರ್ ಸ್ಪೆಷಲಿಸ್ಟ್ ಖಂಡಿತವಾಗ್ಲೂ ಆಗ್ತಾರೆ. ಹರ್ಷದೀಪ್ ವೈಡ್ ಯಾರ್ಕರ್ಸು ಕೊನೆಯಲ್ಲಿ 2 ಓವರ್ಗಳನ್ನು ತುಂಬ ಚೆನ್ನಾಗಿ ಆಗ್ತಾರೆ. ಬಟ್ ನನಗೆ ವರುಣ್ ಚಕ್ರವರ್ತಿಗೆ ಪ್ಲಸ್ ಕೊಡಬೇಕಾ ಮೈನಸ್ ಕೊಡಬೇಕಾ ಅನ್ನೋದು ಗೊತ್ತಾಗ್ತಾಯಿಲ್ಲ. ಒಂದು ಮ್ಯಾಚಲ್ಲಿ ಅವ್ರ ಬಾಲ್ ಏನಪ್ಪ ಹಿಂಗೆ ಮಿಸ್ಟ್ರಿ ಸ್ಪಿನ್ನರ್ ಹೊಡಿಯೋಕ್ಕೆ ಆಗಲ್ಲ ಅಂತ ಅನ್ಕೋತೀವಿ. ಇನ್ನೊಂದು ಮ್ಯಾಚಲ್ಲಿ 40 ಮೇಲೆ ರನ್ ಕೊಡ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ನನಗೆ ಗೊತ್ತಿಲ್ಲ, ಅವ್ರನ್ನ ಈ ಒಂದೊಂದು ಸರಿ ಆಡಿಸ್ತಾ ಇದ್ದಾರೆ, ಆಡಿಸ್ತಾ ಇಲ್ಲ, ಆಡಿಸ್ಬೇಕಾ ಇಲ್ಲ, ಕುಲ್ದೀಪ್ನ ಆಡಿಸ್ಬೇಕಾ, ವಾಷಿಂಗ್ಟನ್ನ ಆಡಿಸ್ಬೇಕಾ, ನೂರಾರು ಗೊಂದಲ ನಡುವೆ ಓಕೆ ನೀನು ಆಡಪ್ಪ ಅನ್ನೋ ಥರ ಈ ಗಂಭೀರ್ ಬಿಟ್ಟಂಗಿದೆ. ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಬಾಲಿಂಗ್ ವಿಭಾಗದಲ್ಲಿ ಗೊಂದಲಗಳಿದ್ದಾವೆ. ಬ್ಯಾಟಿಂಗ್ನಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಇಲ್ಲ ನನಗೆ. ಬ್ಯಾಟಿಂಗ್ನಲ್ಲಿ ಎಲ್ಲೋ ಫೇಲ್ ಆದರೂ ಅಲ್ಲಿ ಸಂಜು ಸ್ಯಾಮ್ಸನ್ ಬಂದರು, ಎಲ್ಲ ಪ್ಲಸ್ ಆಯಿತು, ಓಕೆ. ಬಟ್ ಬಾಲಿಂಗ್ನಲ್ಲಿ ಆ ಮೈನಸ್ಗಳು ಇನ್ನೂ ಎದ್ದು ಕಾಣಿಸ್ತಾ ಇದೆ ಒಂದು ಸ್ವಲ್ಪ. ಎಸ್ ರಘುವೀರ್ ಅವರೇ, 2016ರ ವಿಶ್ವಕಪ್ ಮತ್ತೆ ಇತಿಹಾಸ ಅದು ನಿರ್ಮಾಣ ಆಗತ್ತೆ ಅನ್ನೋ ರೀತಿಯಲ್ಲಿ ವೆಸ್ಟ್ ಇಂಡೀಸ್ನ ಕೋಚ್ ಮಾತಾಡ್ತಾ ಇರೋದು. ಅಂದರೆ ಆ ನೆನಪು ಹಂಗೆ ಇರುತ್ತೆ. ಆ ರೀತಿ ನಾವು ಈಗಾಗಲೇ ಭಾರತ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಆಟಗಾರರಿಗೆ ಆ ರೀತಿ ಹೆಂಗಾಗಿದೆ ಆ ಕಳೆದ ಬಾರಿ, ಈ ಬಾರಿಯೂ ಕೂಡ ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಈ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಅಂತ ಬಂದಾಗ ಸೋತೇ ಇಲ್ಲ ಆ ಟೀಮು. ಸೊ ಹಂಗೆ ಅದು ಪ್ಲಸ್ ಆಗಬಹುದು ಅವರಿಗೆ. ಖಂಡಿತ ಅವ್ರಿಗೆ ಏನು ಕಾನ್ಫಿಡೆನ್ಸ್ ಇದೆ, ಅದು ಕಾನ್ಫಿಡೆನ್ಸ್ಗಿಂತ ಓವರ್ ಕಾನ್ಫಿಡೆನ್ಸ್ ಆದರೆ ಅದು ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇದೆ. ನನಗನ್ಸುತ್ತೆ ಭಾರತ ಏನು ಅವ್ರು ಬಂದು ಏನು ಅವರಿಗೆ ಒಂದು ಇತಿಹಾಸ ಇದೆ. ಅವ್ರಿಗೆ ಈಡನ್ ಗಾರ್ಡನಲ್ಲಿ ಅವರು ಸೋತಿಲ್ಲ. ಆ ರೀತಿ ಭಾರತನೂ ಅದೇ ಒಂದು ನೆಲದಲ್ಲಿ ಕ್ರಿಕೆಟನ್ನು ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದೆ. ಇವಾಗ ನಮ್ಮ ಭಾರತೀಯ ಕೋಚ್ ಇದ್ದಾರೆ ಗಂಭೀರ್ ಅವರು IPL ಅಲ್ಲಿ ಕೋಲ್ಕತ್ತಾ ಫ್ರಾಂಚೈಸಿಗೆ ಆಡೋದ್ರಿಂದ ಈಡನ್ ಗಾರ್ಡನ್ ಅವರು ಹೋಮ್ ಗ್ರೌಂಡ್ ಆಗಿರುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅಂತ ಬಂದಾಗ, ಕ್ಯಾಪ್ಟನ್ ಆದಂತ ಕೋಲ್ಕತ್ತಾ ಟೀಮ್ನಲ್ಲಿ ಅವರು ಡೆಬ್ಯೂ ಮಾಡಿರೋದು. ಹಾಗಾಗಿ ಅವರಿಗೆ ಕೋಲ್ಕತ್ತಾ ಪಿಚ್ಚು ಅವರಿಗೊಂದು ಸರ್ವೇ ಸಾಮಾನ್ಯ ಅವ್ರಿಗೆ ಗೊತ್ತಿದೆ ಆ ಪಿಚ್ ಯಾವ ರೀತಿ ವರ್ತನೆ ಮಾಡುತ್ತೆ. ಆ ರೀತಿ ಒಂದು ಕಡೆ ಆದರೆ ಇನ್ನು ನಾವು ನಂಬರ್ 1 ಬೌಲರ್ ಅಂತ ಏನು ಗುರುತಿಸಿದ್ದಾರೆ ವರುಣ್ ಚಕ್ರವರ್ತಿ, ಅವರು ಕೂಡ ಕೋಲ್ಕತ್ತಾ ಫ್ರಾಂಚೈಸಿಗೆ ಆಡೋದ್ರಿಂದ ಅವ್ರಿಗೂ ಒಂದು ಹೋಮ್ ಗ್ರೌಂಡ್ ಅನ್ನೋ ವಿಷಯ ಬಿಟ್ಟು ಹಾಕಿದ್ರು ಸಹಿತ ನಮಗೆ ಭಾರತ ತಂಡಕ್ಕೆ ಅಲ್ಲಿ ಇತಿಹಾಸ ತುಂಬಾನೇ ಇದೆ. ರೋಹಿತ್ ಶರ್ಮಾ ಅವರು ಹೊಡೆದಂಥ 264 ರನ್ನು ಸಹಿತ ಈಡನ್ ಗಾರ್ಡನ್ ಕ್ರಿಕೆಟ್ ಕಾಶಿ ಅಂತಾರೆ. ಗಂಗಾ ನದಿ ತಟದಲ್ಲಿರುವಂಥ ಒಂದು ಈಡನ್ ಗಾರ್ಡನ್ ಸ್ಟೇಡಿಯಂ. ಇದನ್ನು ನಾವು ಈ ಸರ್ವೇ ಸಾಮಾನ್ಯವಾಗಿ ಏನು ವೆಸ್ಟ್ ಇಂಡೀಸ್ ಅವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಯುದ್ಧ ನಾವು ಸೋಲ್ಸ್ತೀವಿ ಅಂದರೆ ಅದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂತೀವಿ. ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇರಬೇಕು. ಭಾರತ ತಂಡ ಅಷ್ಟೊಂದು ಸಾಧಾರಣ ಟೀಮಾ ಇಲ್ಲ. ಯಾಕಂತ ಅಂದರೆ ಡಿಫೆಂಡಿಂಗ್ ಚಾಂಪಿಯನ್ ಆದಂತಹ ಭಾರತ ಪೂರ್ಣ ತನ್ನಲ್ಲಿರೋ ಎಲ್ಲ ಎಫರ್ಟನ್ನು ಹಾಕಿ ಗೆಲ್ಲೋದಕ್ಕೆ ಮುನ್ನುಗ್ತಾ ಇದೆ. ಈ ಒಂದು ಹಂತದಲ್ಲಿ ಭಾರತ ತಂಡಕ್ಕೆ ನ್ಯೂನತೆಗಳು ಕಡಿಮೆ ಇದೆ. ಅದನ್ನು ಏನಂದರೆ ಮುಂದೆ ಅದನ್ನು ಸರಿಪಡಿಸಿ ನಡೀತಾ ಇದ್ದಾರೆ. ಏನು ಆರಂಭಿಕ ಹಂತದಲ್ಲಿ ನಮಗೆ ಆರಂಭಿಕ ಆಟಗಾರರು ಕೈ ಕೊಡ್ತಾ ಇದ್ರು, ಅದನ್ನು ಇವಾಗ ಸರಿಪಡಿಸ್ಕೊಂಡಿದ್ದೀವಿ. ಇನ್ನು ಬೌಲಿಂಗ್ ಅಂತ ಬಂದಾಗ ನಮಗೆ ಅನುಭವಿ ಬೌಲರ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ಸ್ ಇದ್ದಾರೆ. ಹಲೋ ರೀ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೇವ್ರಿ. ಇವತ್ತಿನ ಪಂದ್ಯ ಹೇಗಿರುತ್ತೆ? ಈ ಸಲ ಜಿದ್ದಿನ ಕಾಳ್ಗೆ ಇದ್ದಾರೆ ಸರ್ ಇದು. ಹಾ ಸರ್, ಯಾರು ಗೆಲ್ತಾರೆ ಅನ್ಸುತ್ತೆ ಇವತ್ತು? ಯಾರು ತುಂಬ ಚೆನ್ನಾಗಿ ಆಡ್ಬೋದು ನಮ್ಮ ಇಂಡಿಯಾ ಪರವಾಗಿ ಅಂತ ಅನ್ಸುತ್ತೆ ನಿಮಗೆ? ನಮ್ಮ ಇಂಡಿಯಾ ಪರವಾಗಿ ರೀ ಇವರು ಶರ್ಮಾ ಅವರು ಭಾರಿ ಆಡ್ತಾ ಇದಾರೆ ಅಂತೇಳಿ ಅನಿಸ್ತಾ ಇದೆ. ಅಭಿಷೇಕ್ ಶರ್ಮಾ. ಹಾ ಸರ್. ಈಗ ಅಭಿಷೇಕ್ ಶರ್ಮಾ, ಇಶಾಂತ್ ಕಿಶನ್ ಚೆನ್ನಾಗಿ ಆಡ್ತಾ ಇದ್ರು. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾರಲ್ಲ, ಇಶಾಂತ್ ಕಿಶನ್ ಚೆನ್ನಾಗಿ ಆಡ್ತಾ ಇದ್ರು ಓಪನಿಂಗ್ ಅಲ್ಲಿ. ಅವ್ರನ್ನ 3ನೇ ಸ್ಲಾಟ್ನಲ್ಲಿ ಆಡಿಸ್ತಾ ಇದ್ದಾರೆ. ಈಗ ಸಂಜು ಸ್ಯಾಮ್ಸನ್ ಬಂದಿದ್ದು ಓಕೆ ಅಂತ ಅನ್ಸುತ್ತಾ ನಿಮ್ಗೆ? ಸಂಜು ಸ್ಯಾಮ್ಸಂಗ್ ರೀ ಅವಂಗ ಓಕೆ ಅದಾರಿ ಸರ್. ಆದ್ರೂ ಅವರು ಫಸ್ಟ್ನೇದಿಂದ ಅವರು ಆಡ್ತಾ ಇಲ್ಲ ಸರ್. ಫಸ್ಟ್ ಒಂದ್ ಟೀಮ್ದಾಗ ಆಡ್ಸೋದು, ಒಂದ್ ಇದ್ರಾಗ ಇವ್ರಿಗೆ ರೆಸ್ಟ್ ಕೊಡೋದು ಮಾಡ್ತಾ ಇರ್ತಾರೆ ಸರ್. ಇವತ್ತು ನಮ್ಮ ಭಾರತ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಿದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು ಅವ್ರಿಗೆ? ಒಂದ್ 200 ಮ್ಯಾಗ ಹೊಡಿಬೇಕು, 200 300 ಮ್ಯಾಗ ಹೊಡಿಬೇಕು ಮೇಡಮ್. 300 ಅಂದ್ರೆ ವೆಸ್ಟ್ ಇಂಡೀಸ್ನವ್ರು ಅಷ್ಟು ಸ್ಟ್ರಾಂಗು ಅಂತನಾ ಹೆಂಗೆ? ಹೌದು ಸರ್. ಬಟ್ ಈ ವೆಸ್ಟ್ ಇಂಡೀಸ್ ಜೊತೆಗೆ ಅವರು ಭಾರಿ ಬಲಾಡ್ರಿ. ಅವ್ರ ಜೊತೆಗೆ ಇವತ್ತು ಫೈಟ್ ಆಗುತ್ತೆ ಅಂತ ಅನ್ಸುತ್ತಾ, ಇಲ್ಲ ಈಸಿಯಾಗಿ ಗೆದ್ದು ಬಿಡ್ತೀವಿ ಅಂತ ಅನ್ಸುತ್ತಾ ನಿಮ್ಗೆ? ಸರ ಇದು ಎರಡು ಜಿದ್ದಿನ ಕಾಳಗಾರಿ ಸರ್. ಇದ್ರಾಗ ಸೋಲು ಗೆದು ಎಲ್ಲರಿಗೂ ಇರುದ ಸರ್ ಅದು. ಆದ್ರೆ ಇಂಡಿಯಾದವ್ರು ಗೆಲ್ತಾರ ಅನ್ನೋದು ಬಹಳ ಹೋಪ್ ಇದೆ ಸರ್. ವಿಶ್ವಕಪ್ ಗೆಲ್ತಾರಾ ಇಂಡಿಯಾದವರು? ಪಕ್ಕಾ ಗೆಲ್ತಾರೆ ಸರ್. ಗೆಲ್ಬೇಕು ಅಂದ್ರೆ ಇವತ್ತಿನ ಪಂದ್ಯ ಗೆಲ್ಬೇಕು. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಎಸ್ ಪಾಟೀಲ್ ರೀ, ಈಗ ಪ್ಲೇಯಿಂಗ್ ಲೆವೆಲ್ ಅಂತ ಬಂದಾಗ ಸ್ಯಾಮ್ಸನ್ ಓಪನಿಂಗ್ ಬಂದಿದ್ರಲ್ಲ, ಸೊ ಒಳ್ಳೆ ಓಪನಿಂಗ್ ಸ್ಟಾರ್ಟಿಂಗ್ ಅಂತ ಚೆನ್ನಾಗಿ ಬರ್ತಾ ಇದೆ. ಈಗ ಮೊದಲ ಪಂದ್ಯದಲ್ಲಿ ಬಂದಾಗ ಓಪನಿಂಗ್ ಚೆನ್ನಾಗಿ ಕೊಟ್ಟರು, ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಆಗ್ಲಿಲ್ಲ. ಬಟ್ ಈಗ ಬದಲಾವಣೆ ಮಾಡಿದ್ದು ರೈಟ್ ಮತ್ತೆ ಲೆಫ್ಟ್ ಇದೆಯಲ್ಲ, ಅದು ಒಳ್ಳೆ ಕಾಂಬಿನೇಷನ್ ಅನ್ಸುತ್ತಲ್ವಾ?
ಒಂದೇನು ಅಂತಂದರೆ ಅಭಿಷೇಕ್ ಶರ್ಮಾ ಮೇಲೆ ಈ ಒಂದು ವಿಶ್ವಕಪ್ಗಿಂತ ಮುಂಚೆಯಿಂದನೂ ಕೂಡ ಭಾರಿ ದೊಡ್ಡ ಹೋಪ್ ಇತ್ತು. ಅಭಿಷೇಕ್ ಶರ್ಮಾ ಏನು ಗೊತ್ತಾ 20 ಬಾಲಲ್ಲೇ 60, 70, 80 ಹೊಡೆಯುವಂಥ ಆಟಗಾರ ಆತ. ಅದ್ರ ಮೇಲೆ ನೀವು ಎಷ್ಟರ ಮಟ್ಟಿಗೆ ಹೋಪ್ ಇತ್ತು ಅಂದರೆ ಈ ಸರಿ ವಿಶ್ವಕಪ್ ಏನಾದರೂ ನಾವು ಗೆದ್ದರೆ ಅದಕ್ಕೆ ಅಭಿಷೇಕ್ ಶರ್ಮಾ ಅಂದೇ ಒಂದು 80% ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನುವಂಥ ಲೆಕ್ಕದಲ್ಲಿ ನಾವು ಮಾತಾಡ್ತಾ ಇದ್ವಿ. ಬಟ್ ಆರಂಭದ ಲೀಗ್ ಪಂದ್ಯಗಳಲ್ಲಿ ಆತನ ಬ್ಯಾಟಿಂಗ್ ನೋಡಿ ಏನಪ್ಪ ಇದೇನಾ ಅಭಿಷೇಕ್ ಶರ್ಮಾ ಅನಿಸ್ಬಿಟ್ಟಿತ್ತು ನಮಗೆ. ಅದಾದ ನಂತರ ಎಲ್ಲ ಕಡೆ ಟೀಕೆಗಳಿಗೆ ಕೇಳಿ ಬಂತು. ಬಟ್ ಡ್ರಾಪ್ ಮಾಡುವಂಥ ಆಟಗಾರ ಅಲ್ಲ ಅವರು. ನೋಡಿ ವಿರಾಟ್ ಕೊಹ್ಲಿ ಕೂಡ ಕಳೆದ ವಿಶ್ವಕಪ್ನಲ್ಲಿ ಆರಂಭದಲ್ಲಿ ಲೀಗಲ್ಲೂ ಆಡಿಲ್ಲ, ಸೂಪರ್ 8ಅಲ್ಲೂ ಆಡಿಲ್ಲ, ಸೆಮಿಫೈನಲ್ಲೂ ಬಟ್ ಫೈನಲ್ನಲ್ಲಿ ಆಡಿಬಿಟ್ರು. ಫೈನಲ್ ಗೆಲ್ಲಿಸ್ಕೊಂಡ್ಬಿಟ್ರು. ಸೆಮಿಫೈನಲ್ಲೂ ತುಂಬ ಚೆನ್ನಾಗಿ ಆಡಿದರು. ಹಾಗೆ ಅಭಿಷೇಕ್ ಶರ್ಮಾ ಅಂದು ನಾನು ಇಲ್ಲಿಂದ ಅವ್ರ ಲಕ್ ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜಿಂಬಾಬ್ವೆಯಿಂದನೇ ಚೇಂಜ್ ಆಗಿದೆ, ಬಟ್ ಇಲ್ಲಿಂದ ಅವರ ಬ್ಯಾಟಿಂದ ದೊಡ್ಡ ಸ್ಕೋರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಸಂಜು ಸ್ಯಾಮ್ಸನ್ ಒಳ್ಳೆ ಪೇರ ಅಂತ ಅಂದ್ಕೊಂಡ್ರೆ ಖಂಡಿತವಲ್ಲ ಒಳ್ಳೆ ಪೇರ. ಯಾಕೆಂದರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇದೆ. ಮತ್ತು ಇಶಾಂತ್ ಕಿಶನ್ ಕೇವಲ ಓಪನಿಂಗ್ ಸ್ಲಾಟ್ನಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆನೂ ಆಡಿ ಅವ್ರಿಗೆ ರೂಢಿ ಕೂಡ ಇದೆ. ಹಾಗೆ ನೀವು ಬದಲಾವಣೆ ಮಾಡಿದ ತಕ್ಷಣ ಅವ್ರ ಕಡೆಯಿಂದ ರನ್ ಬರಲ್ಲ ಅನ್ನುವಂಥ ಒಂದು ಕೆಲವೊಬ್ಬರಿಗೆ ಅಭಿಪ್ರಾಯ ಇದೆಯಲ್ಲ, ಅದನ್ನು ನಾನು ಕೂಡ ಒಪ್ಪಲ್ಲ. ಸಂಜು ಸ್ಯಾಮ್ಸನ್ ಯಾವಾಗಿದ್ರೂ ಓಪನಿಂಗ್ ಸ್ಲಾಟ್ನಲ್ಲೇ ಆಡಿರೋದ್ರಿಂದ ಖಂಡಿತವಾಗ್ಲೂ ಅವ್ರನ್ನ ಓಪನಿಂಗ್ ಆಗಿ ಕಳಿಸಿದರೆ ಅವ್ರಿಗೆ ಏನು ಗೊತ್ತಾ ಒಂದು 50+ ರನ್ ಹೊಡಿಬೇಕು. ನೀವು ಪದೇ ನಾವು ಸಂಜು ಸ್ಯಾಮ್ಸನ್ ಕೊಡಬೇಕು ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಅವ್ರ ಹೆಸರು ಬಂದ ತಕ್ಷಣ ಗ್ರೌಂಡ್ ಫುಲ್ ಚೀರಾಟ ಹಾರಾಟ. ಓಕೆ, ಅವಕಾಶ ಕೊಟ್ಟಾಗ ಬಳಸ್ಕೋಬೇಕಲ್ಲ. ನೀವು 20 ರನ್ಗೆ 30 ರನ್ಗೆ ಪದೇ ವಿಕೆಟ್ ಹೋದರೆ ಖಂಡಿತವಾಗ್ಲೂ ಅದು ಬೇಜಾರಾಗುತ್ತೆ. ಓಕೆ, ಒಂದು 5 ಪಂದ್ಯ ಬರ್ತಾ ಇಲ್ಲ, ಬಿಗಿನಿಂಗ್ ಬರ್ತಿದೆ, ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅದು ನೀವು 10 ಬಾಲಲ್ಲಿ 25-30 ರನ್ ಹೊಡೆದು ವಿಕೆಟ್ ಹೋಗಿಬಿಟ್ರೆ ಓಕೆ, ತಂಡಕ್ಕೆ ಲಾಭ. ಬಟ್ ನಿಮಗೆ ಮುಂದಿನ ಆಯ್ಕೆಗಳು ಬೇಕಲ್ಲ. ಮುಂದಿನ ಸರಣಿಗಳಿಗೆ ನೀವು ಆಯ್ಕೆ ಆಗಬೇಕು ಅಂದರೆ ಬಿಗ್ ಸ್ಕೋರ್ ಬೇಕೇ ಬೇಕಾಗತ್ತೆ. ಅದನ್ನು ಅವ್ರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದರ ನಂತರ ಇವರು ನಮಗೆ ಇಶಾಂತ್ ಕಿಶನಿಂದ ಕೂಡ ರನ್ ಬರ್ತಾ ಇರೋದ್ರಿಂದ ನಂಬರ್ 1, 2, 3 ನನಗೆ ಈ ಸದ್ಯದ ಮಟ್ಟಿಗೆ ಲೀಗಲ್ಲೆಲ್ಲ ಹೇಳ್ತಾ ಇರೋದು, ಈಗ ಸದ್ಯದ ಮಟ್ಟಿಗೆ ವೆಸ್ಟ್ ಇಂಡೀಸ್ ವಿರುದ್ಧ ತುಂಬ ಸ್ಟ್ರಾಂಗ್ ಓಪನಿಂಗ್ ಸ್ಲಾಟೇ ಇದೆ ಅಂತ ಅನ್ಸುತ್ತೆ. ಮಾತಾಡೋಣ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ, ನಾನು ಚಾಮಯ್ಯ ಕುಳಕೋಡಿ ಅಂತ. ಹಲೋ, ನೋಡಿ ಇವತ್ತಿನ ಮ್ಯಾಚ್ ಸರ್ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನೋಡಿ ಇದು ಸುಳ್ಯದಿಂದ ಕುಳಕೋಡಿ. ಇವತ್ತು ಕಿಶನ್ ಮತ್ತು ಶರ್ಮಾ ಖಂಡಿತವಾಗಿ ಆಡಲೇಬೇಕು. ಹೌದೌದು, ಅವರೇನಾದ್ರೆ ಫೇಲ್ ಆದ್ರೆ ಇವತ್ತಿನ ಮ್ಯಾಚು ಡೌಟ್ಫುಲ್ ನಮಗೆ. ಟಾಪ್ 3 ಬ್ಯಾಟಿಂಗ್ ಬರಲೇಬೇಕು ಅಂತ ಹೇಳ್ತಾ ಇದ್ರಿ. ಹೌದು, ಅವರಿಬ್ರು ಬ್ಯಾಟಿಂಗ್ ಎಷ್ಟೇ ಆಗಲಿ ಅವರಿಬ್ರು ಆಡ್ಲೇಬೇಕು. ಹೌದೌದು, ವಿಂಡೀಸ್ ಅಂತ ಬಂದಾಗ ಬಿಗ್ ಹಿಟ್ಟರ್ ಬೇಕೇ ಬೇಕು. ಮತ್ತೆ ನಿಮಗೆ ಸೂರ್ಯಕುಮಾರ್ ಮೇಲೆ ಅದು ನಂಬಿಕೆ ಇಲ್ಲ ಅನ್ಸುತ್ತಾ? ನಂಬಿಕೆ ಇದೆ, ಅವರು ಮತ್ತೆ ತಕೊಂಡು ಹೋಗ್ತಾರೆ. ಇವ್ರಿಗೆ ತಕೊಂಡು ಹೋಗೋದು ಇವ್ರಿ. ಮತ್ತೆ ಒಂದು ನೋಡಿ, ನಮ್ಮ ಈ ಸ್ಪಿನ್ನರ್ಗಳಿಗೆ ಅವರು ಮುಂಚೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವೆಸ್ಟ್ ಇಂಡೀಸ್ ಅವರು ಏನೋ ರನ್ ಮಾಡ್ತಾರೆ. ಅವರು ನಿಂತು ಆಡಿದ್ರೆ ಸೋಲ್ತಾರೆ ಗ್ಯಾರಂಟಿ, ಆದ್ರೆ ಮುಂದೆ ಹೊಡೆದ್ರೆ ಭಾರಿ ಕಷ್ಟ. ಖಂಡಿತ. ಅಲ್ಲ, ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡಬಹುದು ಇವತ್ತಿನ ಪಂದ್ಯದಲ್ಲಿ ಅಂತ ಹೇಳಿ? ಇವತ್ತು ಕಿಶನ್ ಆಡ್ತಾರೆ, ಕಿಶನ್ ಆಡ್ತಾರೆ, ಹಾರ್ದಿಕ್ ಪಾಂಡ್ಯನೂ ಆಡ್ಬಹುದು ಅಂತ ನಾನು ಅನಿಸಿಕೆ. ಕ್ರಿಕೆಟ್ ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಏನು ಅಂತಂದರೆ ಎಲ್ರಿಗೂ ಈಗ ಅಭಿಷೇಕ್ ಶರ್ಮಾ ಅದು ಒಂದೇ ಹೆಸರಿಗೆ. ವಿರಾಟ್ ಕೊಹ್ಲಿ ಒಂದು ನಿವೃತ್ತಿ ನಂತರ ಈಗ ಯಾರಪ್ಪ ಒಂದು ಸ್ವಲ್ಪ ಮುಂದೆ ಕಾಣಿಸ್ತಾ ಇರೋದು ಅಂದರೆ ಸೂರ್ಯ ಅಲ್ಲ, ಹಾರ್ದಿಕ್ ಅಲ್ಲ, ಬೇರೆಯವ್ರು ಯಾರೂ ಇಲ್ಲ, ಅಭಿಷೇಕ್ ಶರ್ಮಾ. ಯಾಕಂದರೆ ಅವ್ರ ಆಟನೇ ಆಗಿದೆ, ಹೊಡಿ ಆಟ ಇರೋದ್ರಿಂದ ಖಂಡಿತವಾಗ್ಲೂ ಅಭಿಷೇಕ್ ಶರ್ಮಾ ಆಡಲಿ ಅನ್ನೋದು ಎಲ್ರದ್ದು. ಮಾತಾಡೋಣ ಪಾಟೀಲ್, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನಿದೆ, ಅಂದರೆ ಭಾರತದ ಸ್ಟ್ರೆಂತ್ ಏನು ಮತ್ತು ವೆಸ್ಟ್ ಇಂಡೀಸ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು, ರಘುವೀರ್ ಈಗ ಎರಡೂ ಟೀಮ್ನ ಬಲ ನೋಡ್ಕೊಂಡು ಹೋಗೋಣ. ನಮ್ಮಲ್ಲಿ ಓಪನಿಂಗ್ ಇರೋದು ಸ್ಯಾಮ್ಸನ್ ಆ್ಯಂಡ್ ಅಭಿಷೇಕ್ ಶರ್ಮಾ. ಅವ್ರ ಕಡೆಯಿಂದ ಕಿಂಗು, ಇನ್ನೊಬ್ಬರು ಇರ್ತಾರೆ ಹೋಪು. ಅದರಲ್ಲಿ ಇಬ್ಬರು ಅವ್ರದ್ದು ರೈಟ್ ಹ್ಯಾಂಡ್ ಇದೆ, ನಮ್ಮದು ಲೆಫ್ಟ್ ರೈಟ್ ಇದೆ. ಸೊ ಮ್ಯಾಚ್ ಮಾಡಿದ್ರೆ ಯಾವುದು ಬಲಿಷ್ಠ ಅಂತ ಅನ್ಸುತ್ತೆ ನಿಮಗೆ 4 ಆಟಗಾರರಲ್ಲಿ? ಸಂಜು ಸ್ಯಾಮ್ಸನ್ ಅವ್ರ ಮೇಲೆ ಹೋಪ್ ಇದೆ, ಯಾಕಂದರೆ ಅವರೇ ಚೆನ್ನಾಗಿ ಆಡ್ತಾರೆ. ಬಲದಲ್ಲಿ ನೋಡಿದ್ರೆ ನಮ್ಮ ಓಪನಿಂಗ್ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಅವರು ಈಗ ಸರ್ ಏನು ಹೇಳಿದ್ರಲ್ಲ, ಅವರು ಇವಾಗ ಈ ಟೂರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಅವರು ಹೊಡಿಬಡಿ ಆಟದಿಂದ ಗುರುಸ್ಕೊಂಡಿರೋರು, ಅದ್ಭುತವಾದ ಪ್ರದರ್ಶನನೇ ತೋರ್ತಾ ಇದ್ರು. ಏನು 3 ಮ್ಯಾಚಿಂದ ಅವರ ಒಂದು ಏನು ಎಬಿಲಿಟಿನ ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂದರೆ ಚಾನ್ಸ್ ಬೇಕಾಗುತ್ತೆ. ಇವಾಗ ಅವ್ರು 3 ಔಟ್ ಆಗಿರೋದು, ಏನು ಅಭಿಷೇಕ್ ಶರ್ಮಾ ಅವರು ವಿಕೆಟ್ ಕಳೆದುಕೊಂಡಿದ್ರಲ್ಲ, ಅದು ಸ್ವಲ್ಪ ಯಾವ ರೀತಿಯಾಗಿತ್ತಂದರೆ ಅವರಿಗೆ ಒಂದು
ಅಚಾನಕ್ಕಾಗಿ ವಿಕೆಟ್ ಹೋಗ್ತಾ ಇತ್ತು, ಮತ್ತು ನಮ್ಮ ಪ್ಲ್ಯಾನ್ಗಳು ಅಷ್ಟು ಸರಿಯಾಗಿ ಹೋಗ್ತಾ ಇರಲಿಲ್ಲ. ಜೊತೆಗೆ ರೈಟ್ ಲೆಫ್ಟ್ ಕಾಂಬಿನೇಷನ್ಗಳು ಕೊರತೆ ಕಾಡ್ತಾ ಇತ್ತು. ಯಾಕಂದರೆ ಕಳೆದ ಮ್ಯಾಚಲ್ಲಿ ನಾವು ಅದನ್ನು ನೋಡಿದ್ವಿ. ರೈಟ್ ಲೆಫ್ಟ್ ಕಾಂಬಿನೇಷನ್ ಇಲ್ಲದೆ ಇರೋ ಕಾರಣಕ್ಕೆ ಎದುರಾಳಿ ತಂಡದ ಆಟಗಾರರು ಏನಂದರೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ರು, ಇವರನ್ನು ಆಫ್ ಸ್ಪಿನ್ನರ್ ಹಾಕಿ ಇವರ ವಿಕೆಟ್ ಕಿತ್ತೋಣ ಅಂತ. ಅದೇ ರೀತಿ ಅವರು ಅದಕ್ಕೆ ಸಫಲ ಆಗ್ತಿದ್ರು. ಅಭಿಷೇಕ್ ಶರ್ಮಾ ಅವರ ವಿಕೆಟ್ಗಳನ್ನು ಮೊದಲೇ ಓವರ್ನಲ್ಲೇ ಕಳೆದುಕೊಳ್ಳೋದ್ರಿಂದ ಭಾರತಕ್ಕೆ ಅದೊಂದು ಹಿನ್ನಡೆಯಿಂದನೇ ಸ್ಟಾರ್ಟ್ ಆಗ್ತಾ ಇತ್ತು. ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಅವರ ಬ್ಯಾಟಿಂದನೂ ಹೇಳುವಂತಹ ರನ್ ಸ್ಕೋರ್ಗಳು ಬರ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇದನ್ನು ಬಳಸ್ಕೊಂಡು ಎದುರಾಳಿ ತಂಡಗಳು ಭಾರತಕ್ಕೆ ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಮಾಡಿದ್ರು. ಅದನ್ನು ಹೊರತುಪಡಿಸಿನೂ ಭಾರತ ಪುಟಿದೆದ್ದ ರೀತಿ ಇರುತ್ತಲ್ಲ. ಇವಾಗ ಒಂದು ಮ್ಯಾಚ್ನಲ್ಲಿ ಒಬ್ಬ ಆಟಗಾರ, ಭಾರತೀಯ ಆಟಗಾರ ಕೈ ಹಿಡಿದಿದ್ದಾರೆ. USA ಅಂತಹ ತಂಡದ ವಿರುದ್ಧ ಸೂರ್ಯಕುಮಾರ್ ಯಾದವ್ ಅವರ ಏಕಾಂಗಿ ಪ್ರದರ್ಶನದಿಂದ ನಾವು ಗೆದ್ವಿ. ಅದಾದ ನಂತರ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವರು ಮಿಡಲ್ ಆರ್ಡರಲ್ಲಿ ಅವರ ಬ್ಯಾಟಿಂದ ಬಂದಂಥ ರನ್ನಿಂದ ಭಾರತಕ್ಕೆ ಒಂದು ಸ್ಟ್ಯಾಂಡ್ ಸಿಗ್ತಾ ಇತ್ತು. ಇವಾಗ ನಾವು ಕಳೆದ ವೆಸ್ಟ್ ಇಂಡೀಸ್ ಅಂತ ಬಂದಾಗ ಅಲ್ಲಿ ವಿಕೆಟ್ ಎದುರಾಳಿ ತಂಡ ಅವ್ರದ್ದು ಏನಂದರೆ ಆರಂಭಿಕದಲ್ಲಿ ಆಘಾತ ಪಡ್ಕೊಂಡ್ರೆ 89 ರನ್ ಏನು ಕಳೆದ ಒಂದು ಮ್ಯಾಚ್ ಇತ್ತಲ್ಲ ಸೌತ್ ಆಫ್ರಿಕಾ ವಿರುದ್ಧ, 89 ರನ್ನಿಗೆ 7 ವಿಕೆಟ್ ಹೋಯ್ತಂದರೆ ಅಲ್ಲಿ ಯಾರು ಮಿಡಲಲ್ಲಿ ನಿಲ್ಲೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ, ಕುಸಿದೋಗಿತ್ತು. ಅಂತಹ ಸಮಯದಲ್ಲಿ ಅವರಲ್ಲಿ ಬ್ಯಾಟ್ಸ್ಮನ್ಗಳಿದ್ದಾರೆ, ಅವರಿಗೆ ಬೇಕಾಗಿ ಓಪನಿಂಗ್ ಅಂತ ಬಂದಾಗ ಭಾರತದ ಓಕೆ ಅಂತ ಪಾಟೀಲ್. ಈಗ 3 ಮತ್ತು 4 ಕ್ರಮಾಂಕ ಅಂತ ಬಂದಾಗ ನಮ್ಮಲ್ಲಿ ಇಶಾನ್ ಮತ್ತೆ ಈಗ ಸ್ಕೈ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರಲ್ಲಿ ಹೆಟ್ಮ್ಯಾರ್ ಮತ್ತೆ ಪೋವೆಲ್, ಇದರಲ್ಲಿ ಯಾವ ಸ್ಟ್ರಾಂಗ್ ಅಂತ, ಭಾರತದ ಅಥವಾ ವೆಸ್ಟ್ ಇಂಡೀಸ್? ಖಂಡಿತ ಭಾರತದ್ದೇ ಅಂತ ಅನ್ಸುತ್ತೆ. ಇಶಾಂತ್ ಕಿಶನ್ ಎಂತ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಈ ಒಂದು ಲೀಗ್ನ ಇಶಾನ್ ಕಿಶನ್ ಮತ್ತೆ ಹೆಟ್ಮ್ಯಾರ್ ಬರುತ್ತೆ ಇಲ್ಲಿ, ಇಶಾನ್ ವರ್ಸಸ್ ಹೆಟ್ಮ್ಯಾರ್. ಬಟ್ ಹೆಟ್ಮೇರು ತುಂಬ ಚೆನ್ನಾಗಿದ್ದಾರೆ, 50-50 ಕೊಡ್ಬೋದು. ಯಾಕಂದ್ರೆ ಅವರು ಕೂಡ ತಂಡದ ಗೆಲುವಿಗೆ ಇದುವರೆಗೂ ಕೂಡ ಎಷ್ಟು ಹೆಲ್ಪ್ ಮಾಡಿದಾರೋ ಅಷ್ಟೇ ಇಶಾಂತ್ ಕಿಶನ್ದು ನಮ್ಮ ಭಾರತಕ್ಕೆ ಕೊಡುಗೆ ಇದೆ. ಹಾಗಂತ ಹೇಳಿ ಇಶಾಂತ್ ಕಿಶನ್ ನೋಡಿ ಓಪನಿಂಗ್ ಸ್ಲಾಟ್ನಲ್ಲಿ ಆಡಿದವರು, ಮೊನ್ನೆ ಮತ್ತೆ ಇದರಲ್ಲಿ ಬಂದಿದೆ, ಅದು ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ. ಬಟ್ ಹೆಟ್ಮೇರ್ಗೆ ಅದೇ ಸ್ಲಾಟ್ ಇರೋದ್ರಿಂದ ಅವ್ರಿಗೆ ಇಲ್ಲಿ ಪ್ಲಸ್ ಕೊಡ್ಬೋದು, 51 ಕೊಡ್ಬೋದು ಅಷ್ಟೇ. ಬಟ್ ಯಾರು ಬೆಟ್ರು ಅಂತ ನೋಡೋದಕ್ಕೆ ಹೋದ್ರೆ ಇಶಾಂತ್ ಕಿಶನ್ ಬೆಟ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ನಂಬಿಕಸ್ಥ ಆಟಗಾರನಾಗಿ ಬೆಳ್ಕೊಂಡಿದ್ದಾರೆ. ಈಗ ನೋಡಿ ಸ್ಪಿನ್ ಅಟ್ಯಾಕ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ವೇಗದ ಬೌಲರ್ಗಳನ್ನ ಅಷ್ಟೇ ಚೆನ್ನಾಗಿ ಹೊಡಿತಾ ಇದ್ದಾರೆ. ಹೆಟ್ಮೇರ್ದು ಏನು ಪ್ರಾಬ್ಲಮ್ ಅಂದ್ರೆ ಸ್ಪಿನ್ನ ಚೆನ್ನಾಗಿ ಆಡಲ್ಲ. ವೇಗದ ಬೌಲರ್ ಇದ್ರೆ ಅವ್ರನ್ನ ಹೊಡಿ ಬಡಿ ಕೊಡಿ ಎಲ್ಲ ಮಾಡ್ತಾರೆ. ಬಟ್ ವರುಣ್ ಚಕ್ರವರ್ತಿ ಅಂತ ಮಿಸ್ಟ್ರಿ ಸ್ಪಿನ್ನರ್ ವಿರುದ್ಧ ಹೆಟ್ಮೇರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಅನುಭವಿಸ್ತಾರೆ ಅಂತ ಅನ್ಸುತ್ತೆ. ಅದರ ಜೊತೆಗೆ ಪವೇಲ್ ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಈ ಒಂದು ವಿಶ್ವಕಪ್ನಲ್ಲಿ ಏನು ಕಂಡಿಲ್ಲ. 30+ ಅಥವಾ 40 ಅಷ್ಟು ಒಳಗಡೆನೇ ಇದ್ದಾರೆ. ಮತ್ತು ಬಿಗ್ ಹಿಟ್ಗಳು ಏನು ಬಂದಿಲ್ಲ. ಅಲ್ಲಿ ಏನು ಗೊತ್ತಾ, ಈ ತಿಲಕ್ ವರ್ಮಾ 2-3 ಮ್ಯಾಚಲ್ಲಿ ಮಾಡಿದ್ರಲ್ಲ, ಆ ಸ್ಟ್ರೈಕ್ ರೇಟ್ನ ತುಂಬ 140 ಅಥವಾ 130 ಇಟ್ಕೊಂಡಿದ್ರಲ್ಲ, ಹಾಗೆ ಪವೇಲ್ ಮಾಡಿದ್ದಾರೆ. ಕಳೆದ ಪಂದ್ಯದಲ್ಲೂ ನೋಡಿ 11 ಬಾಲಲ್ಲಿ 9 ರನ್ ತೆಗೆದುಕೊಂಡಿರೋದು ಅವರು. ಅದು ನಮಗೆ ಸೂರ್ಯಕುಮಾರ್ಗೂ ಅವ್ರಿಗೂ ಹೋಲಿಕೆ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಅನಿಸುತ್ತೆ. ಸೂರ್ಯಕುಮಾರ್ ಹೇಗೆ ಅಂದರೆ ಆ್ಯಸ್ ಅ ನಾಯಕನಾಗಿ ಆತನ ವೈಫಲ್ಯಗಳು ನನಗೆ ಎದ್ದು ಜಾಸ್ತಿನೇ ಕಂಡಿದೆ. ಆದರೆ ಆಟಗಾರನಾಗಿ ಅಷ್ಟರ ಮಟ್ಟಿಗೇನು ಕಳಪೆ ಏನಿಲ್ಲ. ಫಸ್ಟ್ ಪಂದ್ಯದಲ್ಲಿ ನಾವು ಮೊದಲ ಪಂದ್ಯದ ಲೀಗಿನಲ್ಲಿ ಗೆಲ್ಲೋದಕ್ಕೆ ಸೂರ್ಯಕುಮಾರ್ ಯಾದವ್ ಅವರ ಒಳ್ಳೆ ಇನ್ನಿಂಗ್ಸೇ ಕಾರಣ. ಅದಾದ ನಂತರ ಒಂದು ಸ್ವಲ್ಪ 30+, 20+ ಹಾಗೆ ಹೀಗೆ ಇದೆ. ಬಟ್ ಇಂತಹ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಆ್ಯಸ್ ಎ ನಾಯಕನಾಗಿ ಅದು ಜವಾಬ್ದಾರಿಯನ್ನು ಇವತ್ತು ವಹಿಸ್ತಾರೆ ಅಂತ ಅನ್ಕೋತೀನಿ. ಪವೆಲ್ಗೂ ಇವ್ರಿಗೂ ಹೋಲಿಕೆ ಮಾಡಿದರೆ ತುಂಬ ಅಜಗಜಾಂತರ ವ್ಯತ್ಯಾಸ. ಇನ್ನು ಓಪನಿಂಗ್ ಸ್ಲಾಟ್ನಲ್ಲಿ ರಘು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಯಾಕೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಲಾಟ್ ನಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿ. ಯಾಕಂದರೆ ಬ್ರೆಂಡನ್ ಕಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಶಾಯ್ ಹೋಪ್ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಅವರು 6 ಓವರಲ್ಲೇ 60+ ರನ್ ಬರ್ತಾ ಇದೆ, ಪ್ರತಿ ಮ್ಯಾಚು ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಇಲ್ಲಿ ನಮಗೆ ಸಂಜು ಸ್ಯಾಮ್ಸನ್ ಕಡಿಮೆ ರನ್ ಬಂದಿರ್ಬೋದು, ಬಟ್ ಬಿಗ್ ಹಿಟ್ನೇ ಮಾಡ್ತಾ ಇದ್ದಾರೆ. 200+ ಸ್ಟ್ರೈಕ್ ರೇಟ್ನಲ್ಲೇ ಇದ್ದಾರೆ. ಅದನ್ನು ಬಿಗ್ ಸ್ಕೋರಿಗೆ ತೊಗೊಂಡೋಗ್ಬೇಕು. ವೈಯಕ್ತಿಕವಾಗಿ ಆ ಒಂದು 50+ ರನ್ ಬಂದರೆ ಅವ್ರಿಗೂ ಮತ್ತು ತಂಡಕ್ಕೂ ಲಾಭ ಆಗುತ್ತೆ. ಬಟ್ ಅಭಿಷೇಕ್ ಶರ್ಮಾ ಬಗ್ಗೆ ನೋಡಿ, ಪಾಕಿಸ್ತಾನದ ಒಬ್ಬ ಆಟಗಾರ ಹೇಳ್ತಾರೆ, ಮೊಹಮ್ಮದ್ ಅಮೀರು, ಜಸ್ಟ್ ಈತ ಏನು ಹಂಗಂದ್ರೆ ನಮ್ಮ ಕಡೆಗೆ ಈ ಗಲ್ಲಿ ಕ್ರಿಕೆಟ್ನಲ್ಲಿ ಆಡ್ತಿಲ್ಲ, ಹೊಡೆದ್ರು ಸಿಕ್ಸು ಅಂತ ಹೇಳಿ, ಇಲ್ಲ ಅಂದ್ರೆ ಬಂದ್ಬಿಡ್ತಾನೆ, 2 ಬಾಲ್ ಆಡ್ತಾನೆ. ಆಮೇಲೆ ಏನಾದ್ರು ಒಂದು ಬ್ಯಾಟಿಂಗ್ ಹೈತು ಅಂತಂದ್ರೆ ಯಾವ ಉಳಿದಿಲ್ಲ, ಅಂದ್ರೆ ಆಟಗಾರನೇ ಅಲ್ಲ ಅಂತ. ಸಿಕ್ಕರೆ ಮಾತ್ರ ಹೊಡಿತೀರಿ, ಇಲ್ಲ ಅಂದ್ರೆ ಔಟ್ ಆಗ್ತೀರಿ ಅಂತ. ಆದ್ರೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅವನ್ನ ಹಿಡಿಯಕ್ಕೆ ಸಾಧ್ಯ ಇಲ್ಲ, ಆ ತರ. ಬಟ್ ಅಂದ್ರೆ ಅಮೀರ್ ಹೇಳ್ತಿರೋದು ಎಲ್ಲಾ ಬಾಲ್ಗಳನ್ನ ಹೊಡೆಯುವಂತವ್ರು ಆಟಗಾರನೇ ಅಲ್ಲ ಅಂತ ಅಲ್ಲ. ಬಟ್ ಅವನು ಅಮೀರ್ ಹೇಳಿದ್ದು ಇನ್ನೂ ಒಂದಿದೆ, ಬಾಲ್ ನಿಲ್ಸಕ್ಕೆ ಯಾರಿಗೆ ಬರುತ್ತೋ ಆತ ಗ್ರೇಟ್ ಬ್ಯಾಟ್ಸ್ಮನ್. ಈಗ ವಿರಾಟ್ ಕೊಹ್ಲಿ ತರ ಬಿಗ್ ಇನ್ನಿಂಗ್ಸು ಆಡಬೇಕು, ಮತ್ತೆ ಅವಶ್ಯಕತೆ ಇದ್ದಾಗ ನಿನ್ ಬಾಲ್ ನಿಲ್ಲಿಸಿ ಸ್ಟ್ರೈಕ್ ಮಾಡಬೇಕು. ಅದು ಅಭಿಷೇಕ್ ಶರ್ಮಾಗೆ ಬರಲ್ಲ, ಆತ ಪರ್ಫೆಕ್ಟ್ ಆಟಗಾರ ಅಲ್ಲ ಅಂತ ಹೇಳ್ತಾರೆ. ಬಟ್ ನೀವು T20 ಗೇಮ್ನಲ್ಲಿ ನಿಮ್ಮ ಓಪನಿಂಗ್ ಸ್ಲಾಟ್ನಲ್ಲೇ ಇದ್ದಾಗ ನೀವು ಬಿಗ್ ಹಿಟ್ನ ಮಾಡಿ 6 ಓವರ್ಸಲ್ಲಿ ಒಂದು 70-80 ಮಾಡಿಬಿಟ್ರೆ ತಂಡ ಒಂದು ಸೇಫ್ ಜಾಗಕ್ಕೆ ಹೋಗ್ಬಿಡುತ್ತೆ. ನಾನಂತೂ ಅಮೀರ್ ಮಾತನ್ನ ಈ ಒಂದು ಇದರಲ್ಲಿ ಒಪ್ಪಲ್ಲ.
ಅಭಿಷೇಕ್ ಶರ್ಮಾ ತನ್ನ ಏನು ಎಬಿಲಿಟಿ ಇದೆ, ಬಿಗ್ ಹಿಟ್ ಅವರ್ ಎಬಿಲಿಟಿ, ಅದನ್ನ ಬಿಟ್ಟು ನೀವು ಕುಟು ಆಡಕ್ಕೆ ಹೋದ್ರೆ ಇನ್ನೂ ವಿಕೆಟ್ಸ್ಗಳು ಹೋಗುತ್ತೆ ಅಥವಾ ತಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊತಾರೆ. ನಿಮ್ಗೆ ಹೊಡೆಯುವಂತ ತಾಕತ್ತಿದೆಯಾ, ಆ ಬಾಲ್ ನಿಮ್ಗೆ ಹೊಡಿಬೇಕು ಅಂತ ಅನಿಸ್ತಾ ಇದೆ, ಹೊಡೀರಿ. ಬಂತು, ಬರ್ಲಿಲ್ಲ ಅಂದ್ರೆ ಔಟ್ ಆಗಿ ಪೆವಿಲಿಯನ್ ಇರೋದೇ 20 ಓವರ್, 11 ಜನ ಆಟಗಾರರು ಇದೀರಿ. ಅದೇ 2 ಓವರ್ ಆಡಿದ್ರೆ ಸಾಕು. ಹೌದು, ನಮ್ಗೆ ಎಲ್ರು ಕೆಲವೊಬ್ರ ಅಭಿಪ್ರಾಯ ಏನು ಅಂತಂದ್ರೆ ಅಭಿಷೇಕ್ ಶರ್ಮಾ ಒಂದು ಸ್ವಲ್ಪ ನೋಡ್ಕೊಂಡು ಆಡ್ಬೇಕು, 6 ಓವರ್ ಆದ್ಲಿ ಆಮೇಲೆ ವಿಕೆಟ್ ದೊಡ್ಡ ಹಿಟ್ ಮಾಡ್ಲಿ ಅಂತ. ಬೇಕಾಗಿಲ್ಲ, 6 ಓವರ್ ಪವರ್ ಪ್ಲೇನಲ್ಲೇ ಬಿಗ್ ಹಿಟ್ ಬರಲಿ, ನಮ್ಮ ಹತ್ರ ತುಂಬಾ ಒಳ್ಳೆ ಅಸ್ತ್ರಗಳಿದಾವೆ. ಅಭಿಷೇಕ್ ಶರ್ಮಾ ಒಬ್ಬನಿಂದ ಏನಾದರೂ ರನ್ ಬಂತು ಅಂದ್ರೆ ನೀವು ಗೆಲುವು ಕಟ್ಟಿಟ್ಟು ಬುತ್ತಿ ಅಲ್ವಾ ನಿಮಗೆ. ಸ್ವಲ್ಪ ಸ್ಲೋ ಆಡೋದಕ್ಕಿಂತ ಗೆಲುವಿಗೆ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಆತನ ಫಾರ್ಮ್ ಇಂಪಾರ್ಟೆಂಟಾ? ಆತ ಏನಾದರೂ ಜಿಂಬಾಬ್ವೆ ಜೊತೆ ಆಡಿದಂಗೆ ಇವತ್ತಿನ ಪಂದ್ಯದಲ್ಲಿ ಆಡಿಬಿಟ್ರೆ ನಮಗೆ ಗೆಲುವು ಫಿಕ್ಸ್ ಆಗಿಬಿಡುತ್ತೆ. ಸಂಜು ಸ್ಯಾಮ್ಸನ್ ಏನಾದರೂ ಸಾಥ್ ಕೊಟ್ಬಿಟ್ರೆ ಬೆಟ್ರು. ಅದಾದ ನಂತರ ಇಶಾಂತ್ ಕಿಶನ್ ಬಂದು ಒಂದು ಒಳ್ಳೆ ಇನ್ನಿಂಗ್ಸ್ನ ಕಟ್ಟಿಬಿಟ್ರು, ಅವ್ರಿಗೆ ಏನಾದರೂ ಸೂರ್ಯಕುಮಾರ್ ಸಾಥ್ ಕೊಟ್ಬಿಟ್ರೆ ಎಂಥ ಬ್ಯಾಟಿಂಗ್ ಲೈನಪ್ ನಮ್ಮದು. ಅದಾದ ನಂತರ ಹಾರ್ದಿಕ್ ಪಾಂಡೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಶಿವಮ್ ದುಬೆ ಸ್ಪಿನ್ನರ್ಗಳನ್ನು ಎದ್ವತ್ತದ್ದು ಹೊಡಿತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಪರ್ಫೆಕ್ಟ್ ತಂಡ ಇದೆ. ಬಟ್ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಇವತ್ತಿನ ಪಂದ್ಯದಲ್ಲಿ ಒಂದು ಗೇಮ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಇಂದಾನೆ ಬರಬೇಕು. ಆ ಪ್ಲ್ಯಾನ್ ಸಿ ವರೆಗೂ ಕೂಡ ವರ್ಕೌಟ್ ಮಾಡಿಕೊಂಡು ಇವತ್ತು ಗೆಲ್ಲಲೇಬೇಕಾದಂಥ ಒತ್ತಡ ಭಾರತದ ಮೇಲಿದೆ. ಮತ್ತು ಒತ್ತಡ ಯಾರ ಮೇಲಿದೆ ಅದನ್ನೇ ಹೇಳ್ತಾ ಇರೋದು. ದೇವರಾಣೆಗೂ ವೆಸ್ಟ್ ಇಂಡೀಸ್ ಮೇಲೆ ಇಲ್ವೇ ಇಲ್ಲ ಇವತ್ತಿನ ಒತ್ತಡ. ಅವರೆಲ್ಲರೂ ಹೊಡೆಯೋದಕ್ಕೆ ನಿಂತ್ಕೊಂಡಿದ್ದಾರೆ. ಅವ್ರದ್ದು ಹೆಂಗೆ ಅಂದರೆ ಅವ್ರ ದೇಶ ಅಷ್ಟರ ಮಟ್ಟಿಗೆ ಕ್ರಿಕೆಟ್ನ ಕ್ರೇಜ್ ಅಷ್ಟರ ಮಟ್ಟಿಗೆ ಇಲ್ಲ. ಓಕೆ, ಎಂಜಾಯ್ ಮಾಡ್ತಾರೆ. ಬಟ್ ಇಂಡಿಯಾ ಅಂತ ಬಂದಾಗ ಕ್ರಿಕೆಟ್ನ ಒಂದು ಧರ್ಮ. ನೀವು ಸೋತ್ಬಿಟ್ರೆ ಅವ್ರ ಮನೆ ಕಲ್ಲು ಹೋಗಿರ್ತಾರೆ, ಅವ್ರು ಕೆಟ್ಟವರು ಅಂತಾರೆ, ಆಮೇಲೆ ವರ್ಸ್ಟು ಅಂತಾರೆ, ಎಲ್ಲ ಅಂತಾರೆ. ವೆಸ್ಟ್ ಇಂಡೀಸ್ನಲ್ಲಿ ಸೋತ್ಬಿಟ್ರೆ ಹೋಗಿದ್ರ ಗೆದ್ರ ಬನ್ನಿ, ಯಾಕಂದ್ರೆ ಅಲ್ಲಿ ದುಡ್ಡು ಇಲ್ಲ, ಅಷ್ಟರ ಮಟ್ಟಿಗೆ ಆಸಕ್ತಿಗಳು ಇಲ್ಲ. ಎಂಜಾಯ್ ಮಾಡ್ತಾರೆ ಗೆದ್ರೆ, ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಬಟ್ ಭಾರತ ಹಾಗಲ್ಲ, ಸೋತ್ರೆ ತುಂಬಾ ಮನಸ್ಸಿಗೆ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಮಾನಸಿಕವಾಗಿ. ರವಿರವ್ರ, ಈಗ ಇಂಡಿಯಾಗೆ ಸಮಸ್ಯೆ ಏನು ಅಂತಂದ್ರೆ ಈ 3ನೇ ಕ್ರಮಾಂಕದಲ್ಲಿ ಬರುವಂತ ಇಶಾಂತ್ ಕಿಶನ್ ಅಂದ್ರೆ ಈವರೆಗೂ 5 ಬಾರಿ ವಿಕೆಟ್ ಆಗಿದ್ದು ಆಫ್ ಸ್ಪಿನ್ನರ್ ಬೌಲಿಂಗ್. ಸೊ ಹಂಗಾಗಿ ರೋಸ್ಟನ್ ಚೇಜ್ ಅವರಿದ್ದಾರೆ. ಒಂದು ವೇಳೆ ಇಶಾಂತ್ ಕಿಶನ್ ಬಂದ್ರೆ ಚೇಜ್ ಅವರಿಗೆ ಬಾಲಿಂಗ್ ಕೊಟ್ರೆ ಅದು ಸಮಸ್ಯೆ ಆಗತ್ತಾ ಅದು ಇಂಡಿಯಾಗೆ ಅಂತೇಳಿ? ಅದೇ ಸರ್, ನಾನು ಆವಾಗಲೇ ಹೇಳಕ್ಕೆ ಬಂದೆ. ಅಂದರೆ ಇವಾಗ ಓಪನಿಂಗಲ್ಲಿ ನಮಗೆ ಇಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದಾಗ ಕಾಮನ್ ಆಗಿ ಆಫ್ ಸ್ಪಿನ್ನರನ್ನು ಬಿಟ್ಟು ಆ ಒಂದು ತಂತ್ರಗಾರಿಕೆ ಉಪಯೋಗಿಸ್ತಾ ಇದ್ರು. ಆದರೆ ಈ ಒಂದು ವಿಚಾರದಲ್ಲಿ ಏನಂದರೆ ಇಶಾಂತ್ ಕಿಶನ್ ಅವ್ರಿಗೆ ಈ ಒಂದು ಮ್ಯಾಚು ಕ್ರೂಷಲ್ ಮೂಮೆಂಟ್ ಆಗಿದೆ. ಯಾಕಂತಂದರೆ ಪಾಕಿಸ್ತಾನ ಒಂದು ಮ್ಯಾಚನ್ನು ಹೊರತುಪಡಿಸಿದರೆ ಮತ್ತು ಇನ್ನು ಉಳಿದ ಯಾವುದೇ ಮ್ಯಾಚನಲ್ಲೂ ಹೇಳುವಂಥ ಪ್ರದರ್ಶನ ಇಶಾಂತ್ ಕಿಶನ್ ಅವ್ರ ಬ್ಯಾಟಿಂದ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನೋಡ್ಕೊಂಡು ಆಡಬೇಕಾಗಿರುತ್ತೆ. ಈಗ ಈಗ ಅವರ ಒಂದು ಏನು ತಂತ್ರಗಾರಿಕೆ ಏನಿರುತ್ತೆ ಅಲ್ಲ ಇಶಾಂತ್ ಕಿಶನ್ ಅವ್ರದ್ದು, ಇವಾಗ ಆಫ್ ಸ್ಪಿನ್ನರನ್ನು ಯಾವ ರೀತಿ ಎದುರಿಸಬೇಕು ಇವಾಗ ನೆಟ್ಟಲ್ಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಇದರ ರೀತಿಯಲ್ಲೇ ಹೇಳಕ್ಕೆ ಬಂದರೆ ಇಶಾಂತ್ ಕಿಶನ್ ಅವರಿಗೆ ಆ ಒಂದು ಅವರು ಈ ಒಂದು ಏನು ನೀವೇನು ಕ್ವಶನ್ ಕೇಳಿರ್ತಾರಲ್ಲ ಆಫ್ ಸ್ಪಿನ್ನರ್ಗೆ ಮುಳುವಾಗ್ಬೋದಂತ, ನನಗಂತೂ ಆಗ ಅನ್ಸೋದಿಲ್ಲ. ಯಾಕಂತಂದರೆ ಅವರು ಇವಾಗ ಆಲ್ರೆಡಿ ಅವರು ಇವಾಗ ಅದೇ ಪ್ರಯತ್ನದಲ್ಲಿ ಇರ್ತಾರೆ. ನಾನು ಹಿಂದಿನ ಒಂದು ಮಿಸ್ಟೇಕನ್ನು ಇವಾಗ ಸರಿಪಡಿಸ್ಕೊಳ್ಳೋದು. ಗಂಭೀರ್ ಅವರು ಅವರನ್ನು ಅದೇ ರೀತಿಯಾಗಿ ತಯಾರು ಮಾಡಿ ಕಳಿಸಿರ್ತಾರೆ ಅಂತ ನನ್ನೊಂದು ಅನಿಸಿಕೆ. ಆ ಒಂದು ನಿಟ್ಟಿನಲ್ಲಿ ಇವಾಗ ಇಶಾಂತ್ ಕಿಶನ್ ಅವರನ್ನು ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಮಧ್ಯಮ ಕ್ರಮಾಂಕದಲ್ಲಿ ಒಂದು ವೇಳೆ ಮೊದಲಿಗೆ ವಿಕೆಟ್ ಬಿದ್ದರೆ ಯಾವ ರೀತಿ ತಂಡನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಮೇಲೆ ತುಂಬ ಮಹತ್ವದ ಒಂದು ಪಾತ್ರ ಇದೆ. ಈ ಗಂಭೀರ್ ಏನು ಕಳಿಸ್ತಾನೆ ಅಂತ ನನಗೇನು ಅನಿಸ್ತಾ ಇಲ್ಲಪ್ಪ. ಈ ಗಂಭೀರ್ ಬಂದಾಗಿಂದ ನಮ್ಮ ಇಂಡಿಯನ್ ತಂಡದ ಹಾಳಾಗಿ ಹೋಗ್ಬಿಟ್ಟಿದೆ ನನಗೆ. ಈ ಏನು ಅಂತಂದ್ರೆ ಗಂಭೀರ್ ಆಸ್ ಅ ಕೋಚ್ ಆಗಿ ನನಗೆ ಎಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಕಾಣಿಸ್ತಾನೆ ಇಲ್ಲ. T20 ಓಕೆ ಗಂಭೀರ್ ಈಗ ಒಂದು ವೇಳೆ ಈಗ ಅದ ನೀವು ಗಂಭೀರ್ ಹೇಳ್ತಿದಾರಲ್ಲ, ಒಂದು ವೇಳೆ T20 ವಿಶ್ವಕಪ್ ಗೆದ್ದಿದ್ದೆ ಆದಲ್ಲಿ ಗಂಭೀರ್ನ ಯಾರು ಹಿಡಿಯಲ್ಲ. ಹಿಡಿಯೋಕ್ಕಾಗಲ್ಲ. ಬಟ್ ಎಷ್ಟು ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ನಿಮಗೆ ಹೇಳಿ. ಎಂತೆಂಥ ಆಟ ಏನು ಗೊತ್ತಾ, ಫೇವರಿಸಮ್ ನಡೀತಾ ಇದೆ ಅಂತ ಅನ್ಸುತ್ತೆ ಡ್ರೆಸ್ಸಿಂಗ್ ರೂಮಲ್ಲಿ. ಗೌತಮ್ ಗಂಭೀರ್ಗೆ ಬೇಕಾದಂಥ ಆಟಗಾರನ ಮಾತ್ರ ತೆಗೆದುಕೊಳ್ಳೋದು, ಉಳಿದ ಆಟಗಾರನ್ನೆಲ್ಲ ನೆಗ್ಲೆಕ್ಟು. ಎಂತೆಂಥ ಆಟಗಾರ ಬೆಂಚಲ್ಲಿ ಕೂತಿದ್ದಾರೆ ಗೊತ್ತಾ ನಮಗೆ. ನೋಡಿ, ಗಾಯಕ್ವಾಡ್ ಇಲ್ಲ, ಇವರು ಜೈಸ್ವಾಲ್ ಇಲ್ಲ, ಅದರ ಜೊತೆಗೆ ಶಮಿ ಇಲ್ಲ, ಇಂಥ ಆಟಗಾರರು ಇದ್ದಾರೆ. ಇಂಥವ್ರನ್ನೆಲ್ಲ ಬಿಟ್ಟು ನಾವು ಬಂದಿದ್ದೀವಿ. ನೋಡಿ, ಟೆಸ್ಟ್ಗೂ ಕೂಡ ಸರ್ಫರಾಜ್ ಅಂತ ಆಟಗಾರನ ಬಿಡ್ತಾ ಇದ್ದಾರೆ, ಎಂತೆಂಥ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈಗ ಅಗರ್ವಾಲ್ ನಮ್ಮ ಕರ್ನಾಟಕದ ಅಗರ್ವಾಲ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೋಡಿ, ರಣಜಿಲಿ ಫೈನಲ್ನಲ್ಲಿ ಶತಕ ಹೊಡೆದಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಅವಕಾಶಗಳೇ ಸಿಗೋದಿಲ್ಲ. ಈಗ ಯಾರು ಗಂಭೀರ ಬಕೆಟ್ ಹಿಡ್ಕೊಂಡು ಅದಿರಲ್ಲ ಅವ್ರಿಗೆ ಮಾತ್ರ ಬನ್ರಪ್ಪ ಅಂತ ಕರ್ಕೋತಾ ಇದ್ದಾರೆ. ಹಾಗಂತ ಹೇಳಿ ಅವ್ರು ಕರ್ಕೊಂಡಂತ ಆಟಗಾರ ಎಲ್ಲರೂ ವರ್ಸ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇನ್ನೂ ಜಿತೇಶ್ ಶರ್ಮಾ ಇದ್ರು, RCB ಫಿನಿಶರ್ ಜಿತೇಶ್ ಶರ್ಮಾ ಅಂತ ಆಟಗಾರ, KL ರಾಹುಲ್, ಶ್ರೇಯಸ್ ಅಯ್ಯರ್ ಇವರೆಲ್ಲ ಚೆನ್ನಾಗಿರೋ ಇದ್ದಾರೆ. ಶ್ರೇಯಸ್ ಅಯ್ಯರ್ ಎಂತ ಪ್ಲೇಯರು, ಒಳ್ಳೆ. ನೋಡಿ, ಲಾಸ್ಟ್ ಟೈಮ್ ಆ ತಂಡವನ್ನ ಫೈನಲ್ ತನಕ ತಗೊಂಡ್ಬಂದ್ರು IPL ನಲ್ಲಿ. ಮತ್ತು ಅವರ ಒಂದು ಬ್ಯಾಟಿಂಗ್ ಕೂಡ T20ಗಿಂತ ಹೇಳಿ ಮಾಡಿಸಿದಂಗಿತ್ತು.
ಆದರೂ ಕೂಡ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಯಾರು ಬೇಕೋ ಅವ್ರಿಗೆ ಮನೆ ಹಾಕ್ತಾ ಹೋಗ್ತಾ ಇದ್ದಾರೆ. ಮತ್ತು ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಒಬ್ಬ ಆಟಗಾರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀನು ಇಲ್ಲಿ ಮೈನಸ್ ಇದೆಯಾ, ಇದನ್ನು ತಗೋ ಹಿಂಗೆ ತಗೋ, ಏನೂ ಇಲ್ಲ ಅವ್ರದ್ದು. ಅವರಂತೂ ನೀವು ಆಡ್ರಿ ಬಿಡ್ರಿ, ನಾನು ಹಿಂಗೆ ಕೂತ್ಕೋತೀನಿ, ಟೆನ್ಷನ್ ಮಾಡ್ಕೋತೀನಿ, ಬೈತೀನಿ, ಈ ಥರ ಎಲ್ಲ ಇದ್ದಾರೆ. ನನಗೆ ಆಟಗಾರರ ಬಗ್ಗೆ ಏನೇನು ಕಂಪ್ಲೇಂಟ್ಸೇ ಇಲ್ಲ. ಎಲ್ಲ ಆಟಗಾರರು ಒಂದು ಸರಿ ಫೇಲ್ ಆಗ್ತಾರೆ, ಒಂದು ಸರಿ ಚೆನ್ನಾಗಿ ಆಡ್ತಾರೆ, ಒಂದು ಸರಿ ಎಲ್ಲರಿಗೂ ಕಾಮನ್ ಅದು. ಬಟ್ ಆ್ಯಸ್ ಎ ಕೋಚ್ ನಾನು ಫಸ್ಟ್ ಟೈಮ್ ಅಂದ್ಕೊಳ್ತಾ ಇರೋದು, ನಾನು ಇಷ್ಟು ವರ್ಷ ನಾನು ಕ್ರಿಕೆಟ್ ನೋಡಿದ್ದೀನಲ್ಲ, ಈ ಕೋಚ್ ಅವಧಿ ಬೇಗ ಮುಗಿಲಪ್ಪ, ಬೇರೆ ಯಾವ್ದಾದ್ರು ಕೋಚ್ ಬರಲಿ ಅಂತ ಅಂದ್ಕೊಳ್ತಾ ಇರೋದು ನಾನು ಫಸ್ಟ್ ಟೈಮ್. ನನಗೆ ಆ್ಯಸ್ ಎ ಆಟಗಾರನಾಗಿ ಗಂಭೀರ್ ತುಂಬ ಇಷ್ಟ, ಬಟ್ ಆ್ಯಸ್ ಎ ಕೋಚ್ ನನಗೆ ಕಂಪ್ಲೀಟ್ಲಿ ಇಷ್ಟ ಇಲ್ಲ. ರಘುವೀರ್ ಅವರು, ಈಗ ಪ್ರಮುಖವಾಗಿ ಬಾಲಿಂಗ್ ಅಂತ ಬಂದಾಗ ಭಾರತದ ಬಾಲಿಂಗು ಓಪನಿಂಗು ಬುಮ್ರಾ ಆಗಬೇಕಾ ಅಥವಾ ಹಾರ್ದಿಕ್ ಆಗಬೇಕಾ ಅನ್ನುವಂಥ ಚಾಲೆಂಜ್ ಇದೆ ಈಗ. ಸೊ ನಿಮ್ಮ ಪ್ರಕಾರ ಅಂದರೆ ಓಪನಿಂಗಲ್ಲಿ ಹರ್ಷದೀಪ್ ಮತ್ತು ಹಾರ್ದಿಕ್ ಇಬ್ಬರು 2 ಓವರ್ ಹಾಕಿದರೆ ಮಿಡ್ಲಲ್ಲಿ ಮತ್ತು ಡೆತ್ತಲ್ಲಿ ಬುಮ್ರಾ ಉಳಿಸಿದ್ರೆ ಹೆಂಗಿರುತ್ತೆ? ಹೌದು, ಅದು ಈ ಅಂದ್ರೆ ಓಪನಿಂಗ್ ಬುಮ್ರಾ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಕೊನೆಯ 4 ಓವರ್ ಬುಮ್ರಾ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹೌದು, ಅದು ಬೇರೆ ಒಂದು ಟೀಮ್ ಜೊತೆ ಆ ಒಂದು ತಂತ್ರಗಾರಿಕೆ ನಡೆಯುತ್ತೆ. ನನಗೆ ಅನ್ಸುತ್ತೆ ಅಂದ್ರೆ ವೆಸ್ಟ್ ಇಂಡೀಸ್ ಅನ್ನ ಮೊದಲಿಗೆ ರನ್ ಕಂಟ್ರೋಲ್ ಮಾಡೋದ್ರಿಂದ ಅವ್ರು ಸ್ವಲ್ಪ ವಿಚಲಿತರಾಗೋ ಚಾನ್ಸಸ್ ಭಾಳ ಇರುತ್ತೆ. ಸರ್ ಹೇಳ್ದಂಗೆ ಈಗ ರನ್ ಬರದೆ ಹೋದ್ರೆ ಅವರು ವಿಚಲಿತರಾಗಿ ಎರ್ರಾಬಿರ್ರಿ ಶಾಟ್ ಹೊಡೆಯೋಕೆ ಹೋಗಿ ಒಂದು ಕೆಟ್ಟ ಹೊಡೆತನೂ ಅವರಿಗೆ ಒಂದು ಮುಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಮ್ಯಾಚ್ನಲ್ಲಿ ಸ್ಟಾರ್ಟಿಂಗೇ ಬುಮ್ರಾ ಅವರನ್ನ ಚಾನ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ವಿಕೆಟ್ ಹೋದರೆ ಮತ್ತು ರನ್ ಕಂಟ್ರೋಲ್ ಆದರೆ ಅವರು ಸ್ವಲ್ಪ ರನ್ ಹೊಡೆಯೋಕೆ ಹೋಗಿ ಒಂದು 2 ಬಾಲ್ ಮಿಸ್ ಆಯ್ತಂದರೆ ಅವರು ಮತ್ತು ಬಿಗ್ ಹಿಟ್ ಮಾಡೋಕ್ಕೆ ಹೋಗಿ ಒಂದು ಕೆಟ್ಟ ಹೊಡೆತದಿಂದ ಕ್ಯಾಚ್ ಬರೋ ಸಾಧ್ಯತೆಗಳಿರುತ್ತೆ. ಇದನ್ನು ತಂಡದ ನಾಯಕ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಬುಮ್ರಾಗೆ ಒಂದು ಸರಿಯಾದ ಕ್ರಮಾಂಕದಲ್ಲಿ ಬಾಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಗೊತ್ತಾ, ನನಗೂ ಅದು ಇಷ್ಟ ಆಗಲ್ಲ. ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ 2 ಓವರ್ ಬುಮ್ರಾಗೆ ಕೊಡಬೇಕು. ನೀವು 4 ಓವರ್ ಬೇರೆಯವ್ರ ಕಡೆಯಿಂದ ಆಡಿಸಿ ಅಲ್ಲೇನಾದರೂ ಒಂದು 40-50+ ರನ್ ಬಂದಾಗ ಬುಮ್ರಾನ ಅಲ್ಲಿ ತೊಗೊಂಬಂದು ವಿಕೆಟ್ ತೆಗೆದುಕೊಡುವಂತ ಅಂದ್ರೆ ಒಬ್ಬ ಸ್ಟ್ಯಾಂಡ್ ಆಗಿರೋ ಬ್ಯಾಟ್ಸ್ಮನ್ ಎಲ್ಲಿ ಬೀಸಿದ್ರು ಕೂಡ ಬ್ಯಾಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಸ್ಟ್ಯಾಂಡ್ ಆಗಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ ನೀವು. ಮೊದಲು ಬುಮ್ರಾ ಆಡಿಸಿ ಒಂದು ಪವರ್ ಪ್ಲೇನಲ್ಲಿ ನಮಗೆ ವರುಣ್ ಚಕ್ರವರ್ತಿನ ಆಡಿಸಿ ವಿಕೆಟ್ಸ್ ಬಂದ್ರು ಬರ್ಬೋದು. ಮತ್ತೆ ಡೆತ್ ಓವರ್ಸ್ ನಲ್ಲಿ 2 ಓವರ್ ಇಟ್ಕೊಳ್ಳಿ. ಈಗ ಸೂರ್ಯಕುಮಾರ್ದ ಡಬ್ಬಾ ಪ್ಲಾನಿಂಗ್ ಏನು ಅಂತಂದ್ರೆ ಮೊದಲಿಗೆ ಅವ್ರಿಗೆ 1 ಓವರ್ ಕೊಡೋದು, ಲಾಸ್ಟ್ ಅಲ್ಲಿ ಡೆತ್ ಓವರ್ಸ್ ನಲ್ಲಿ 3 ಓವರ್ ಇಟ್ಕೊಳ್ಳುವಂತ ಪ್ಲಾನ್ ಅಲ್ಲಿ ಇದ್ದಾರೆ ಇವರು. ನೀವು 15 ಓವರಲ್ಲಿ 160-170+ ಬಂದು ನೀವು ಲಾಸ್ಟ್ ಅಲ್ಲಿ ಅವ್ನು ಇಟ್ಕೊಂಡು 3 ಓವರ್ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕ್ತೀರಾ? ಬೇಕಾಗಿಲ್ಲ. ಆರಂಭದಲ್ಲೇ 2 ವಿಕೆಟ್ ಬಂದ್ಬಿಟ್ರೆ ನಮಗೆ ಅವ್ರದ್ದು ರನ್ ಕಂಟ್ರೋಲ್ ಆಗುತ್ತೆ. 10 ಓವರಲ್ಲಿ 60-70 ಬಂದಾಗ ಇನ್ನು 10 ಓವರಲ್ಲಿ ಬೇಕಾದ್ರೆ ಅವ್ರು 100 ಹೊಡಿಲಿ, ನಮಗೆ 160-170 ದೊಡ್ಡ ಸ್ಕೋರ್ ಆಗಲ್ಲ. ಅದನ್ನ ಬಿಟ್ಟು ನೀವು ರನ್ ರೇಟ್ನೇ ಆರಂಭದಲ್ಲೇ ಪವರ್ ಪ್ಲೇನಲ್ಲೇ ಬಿಗ್ ಸ್ಕೋರ್ ತಗೊಂಡ್ಬಂದು ಆಮೇಲೆ ಬುಮ್ರಾಗೆ ವಿಕೆಟ್ ತೆಗೆದುಕೊಡು ಅಂತ ಪ್ರೆಷರ್ ಹಾಕಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಆರಂಭದಲ್ಲೇ ಹರ್ಷದೀಪ್ ಮತ್ತೆ ಬುಮ್ರಾ ಏನಾದರೂ ಅಟ್ಯಾಕ್ ಮಾಡಿದರೆ ವಿಕೆಟ್ ಬೀಳುವಂಥ ಚಾನ್ಸಸ್ಸು ಜಾಸ್ತಿ ಇದೆ, ಮತ್ತು ಅದ್ರ ಜೊತೆಗೆ ರನ್ ಕಂಟ್ರೋಲ್ ಆಗ್ಬೋದು ಅನ್ನೋದು ಅಭಿಪ್ರಾಯ ಅಷ್ಟೇ. ಹೆಟ್ಮಾರ್ ಅಂತ ಬಂದಾಗ ಹೆಟ್ಮಾರ್ ಮತ್ತು ಹೆಟ್ಮಾರ್ ವಿರುದ್ಧ ಬುಮ್ರಾ ಮೇಲುಗೈ ಇದೆ. ಅಂದರೆ 5 ಬಾರಿ ವಿಕೆಟ್ ಮಾಡಿರುವಂಥದ್ದು ಬುಮ್ರಾ ಹೆಟ್ಮಾರ್ಗೆ. ಸೊ ಹಂಗಾಗಿ ಹೆಟ್ಮಾರ್ ಇದ್ದಾಗ ಹೆಟ್ಮಾರ್ಗೋಸ್ಕರನೇ ಉಳಿಸ್ಕೊಳ್ಳುವಂಥದ್ದು ಅಥವಾ ಓಪನಿಂಗೇ ಮಾಡಿದ್ರೆ ಚೆನ್ನಾಗಿರುತ್ತಾ ಬುಮ್ರಾದಂತ? ಯಾಕೆಂದರೆ ಈಗ ಹೆಟ್ಮಾರ್ ಬಂದಮೇಲೆ ಪಾಟೀಲ್ ಸರ್ ಹೇಳಿದಂಗೆ ಅಂದರೆ ಪ್ಲಾನ್ ಮಾಡ್ತಾರೆ, ಆ ರೀತಿ ಪ್ಲಾನ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇರೋದು. ಈಗ ಹೆಟ್ಮಾರ್ಗೋಸ್ಕರ ಬುಮ್ರಾನ ಉಳಿಸೋಕ್ಕಾಗಲ್ಲ, ಯಾಕಂದರೆ 3ನೇ ಕ್ರಮಾಂಕದಲ್ಲಿ ಬರೋರು ಆಲ್ಮೋಸ್ಟ್ ಇಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಏನು ಮಾಡಬೇಕು ಅಂತೇಳಿ ಅದೇ ಸರ್ ಏನು ಹೇಳಿದ್ರಲ್ಲ, ಇವಾಗ ಸ್ಟಾರ್ಟಿಂಗಲ್ಲೇ ಬುಮ್ರಾಗೆ ಏನು ಕೊಡಬೇಕಿದೆ ಬಾಲ್ ಕೊಡಬೇಕಿದೆಲ್ಲ ಅದನ್ನು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಈಡನ್ ಗಾರ್ಡನ್ ಪಿಚ್ ಅಂತ ಬಂದಾಗ ಅಲ್ಲಿ ಮಧ್ಯಮ ಓವರ್ನಲ್ಲಿ ಈಗ ಮಿಡಲ್ ಓವರಲ್ಲಿ ಸ್ವಲ್ಪ ಸ್ಪಿನ್ಗೆ ನೆರವಾಗೋದ್ರಿಂದ ಅಲ್ಲಿ ವರುಣ್ ಚಕ್ರವರ್ತಿ ಅವ್ರ ಸ್ಪಿನ್ ಮೋಡಿ ನಡೆಯುತ್ತೆ ಅಂತ ಒಂದು ನನ್ನ ಅನಿಸಿಕೆ. ಚೆನ್ನಾಗಿರೋ ಸ್ಪಿನ್ನನ್ನು ಮಾಡಬಹುದು ಅವರಿಗೆ. ಆ ಒಂದು ಪಿಚ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮಿಡಲ್ ಓವರಲ್ಲಿ ರನ್ ಕಂಟ್ರೋಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆವಾಗ ಮತ್ತು ಶಿಮ್ರಾನ್ ಹೆಟ್ಮಾರ್ ಅವರು ಸ್ವಲ್ಪ ಸ್ಪಿನ್ನರ್ಗಳಿಗೆ ಸ್ಟ್ರಗಲ್ ಮಾಡೋದ್ರಿಂದ ಅವರಿಗೆ ಅದು ಮುಳುವಾಗುತ್ತೆ. ಇವಾಗ ನಮಗೆ ಶಿಮ್ರಾನ್ ಹೆಟ್ಮಾರ್ ಒಬ್ಬರೇ ಟಾರ್ಗೆಟ್ ಆಗಿರಲ್ಲ, ಇಡೀ ಟೀಮ್ ಟಾರ್ಗೆಟ್ ಆಗಿರೋದ್ರಿಂದ ಮೊದಲಿಗೆ ಅಗ್ರ ಕ್ರಮಾಂಕದಲ್ಲಿ ರನ್ ಕಂಟ್ರೋಲ್ ಮಾಡೋದು ಒಂದು ಜವಾಬ್ದಾರಿಯಾಗಿದ್ದರೆ ವಿಕೆಟ್ ಕೀಳೋದು ನೆಕ್ಸ್ಟ್ ಜವಾಬ್ದಾರಿಯಾಗಿರುತ್ತೆ. ನಮ್ಮ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮಗೆ ಒಂದು ಬಾಲರನ್ನು ಕಡಿಮೆ ಇಟ್ಟು ನಾವು ಬ್ಯಾಟಿಂಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಒಬ್ಬ ಬಾಲರನ್ನು ಕಡಿಮೆ ಆಡಿಸ್ತಾ ಇದ್ದೀವಿ. ನಮಗೆ ಆ ಸ್ಥಾನದಲ್ಲಿ ಇವಾಗ 6 ಜನ ಬ್ಯಾಟ್ಸ್ಮನ್ಗಳನ್ನು ಇಟ್ಕೊಂಡು ಬಂದಿರೋದ್ರಲ್ಲಿ ಇವಾಗ ಇಬ್ಬರು ನಮಗೆ ಆಲ್ರೌಂಡರ್ ಆಟನ ಆಡ್ತಾ ಇದ್ದಾರೆ. ಇವಾಗ ಶಿವಮ್ ದುಬೆ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಇವರಿಬ್ಬರಿಂದ ಸರಿಯಾದ ಒಂದು ಶಿಸ್ತುಬದ್ಧ ಬಾಲಿಂಗ್ ದಾಳಿ ಅವಶ್ಯಕತೆ ಇದೆ ಈ ಒಂದು ಮ್ಯಾಚ್ನಲ್ಲಿ. ಇವಾಗ ನಾವು ಬುಮ್ರಾ ಒಬ್ಬರನ್ನೇ ನಂಬ್ಕೊಂಡು ಆಟ ಆಡೋಕ್ಕಾಗೋದಿಲ್ಲ. ಇವಾಗ 4 ಓವರ್ ಅವ್ರು ರನ್ ಕಂಟ್ರೋಲ್ ಮಾಡ್ತಾರೆ, ಇನ್ನು ಮಿಕ್ಕಿದ ಓವರಲ್ಲಿ ಬಂದು ರನ್ ಬಿಟ್ಕೊಟ್ರೆ ಸರ್ ಹೇಳ್ದಂಗೆ ಅವ್ರಿಗೆ ಕೊನೆಯಲ್ಲಿ 3 ಓವರ್ ಬುಮ್ರಾ ಇಟ್ಕೊಂಡು ಇವರು 16-17 ಓವರಿಗೆ 160-170 ರನ್ ಬಿಟ್ಕೊಟ್ರೆ ಆದರೆ ಅರ್ಥನೇ ಇರೋದಿಲ್ಲ.
ಆ ಒಂದು ನಿಟ್ಟಿನಲ್ಲಿ ಶಿಸ್ತುಬದ್ಧ ಬಾಲಿಂಗ್ ಹಾರ್ದಿಕ್ ಪಾಂಡ್ಯ ಅವರಿಂದ ಬರಬೇಕು. ಯಾಕಂದರೆ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಇವಾಗ ನಾವು ಒಬ್ಬ ಫಾಸ್ಟ್ ಬೌಲರನ್ನು ಹೊರತುಪಡಿಸಿ ಇವಾಗ ತಂಡವನ್ನು ಆಯ್ಕೆ ಮಾಡಿ ಕರ್ಕೊಂಡು ಹೋದಾಗ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅನುಭವಿ, ಅವ್ರದ್ದು ಏನು ಹಿಂದಿನ ಅನುಭವ ಇದೆಯಲ್ಲ ಅದರಿಂದ ಸ್ವಲ್ಪ ಕಳೆದ ಮ್ಯಾಚ್ನಲ್ಲಿ ರನ್ ಬಿಟ್ಕೊಟ್ಟ ಹಾಗೆ ಈ ಒಂದು ಮ್ಯಾಚ್ನಲ್ಲೂ ರನ್ ಬಿಟ್ಕೊಡ್ಬಾರ್ದು. ಶಿವಮ್ ದುಬೆ ಅವರು ನೆಗ್ಲಿಜೆನ್ಸಿಯಲ್ಲಿ ಸ್ವಲ್ಪ ಲೇಸಿಯಾಗಿ ಬಾಲಿಂಗ್ ಮಾಡಿದ್ರು ಕಳೆದ ಬಾರಿ, ಪಿಚ್ಚಿಂದ ಹೊರಗೆ ಹಾಕಿ ನೋ ಬಾಲ್ ಮಾಡಿರೋದಾಗಿರ್ಬೋದು. ಈ ಥರ ಎಕ್ಸ್ಟ್ರಾ ರನ್ಗಳು ಬರದೆ ಶಿಸ್ತುಬದ್ಧ ಬಾಲಿಂಗ್ನಿಂದ ವೆಸ್ಟ್ ಇಂಡೀಸನ್ನು ಕಟ್ಟಿ ಹಾಕೋದಂತೂ ಅವಶ್ಯಕತೆ ಇದೆ ಈ ಒಂದು ಮ್ಯಾಚ್ನಲ್ಲಿ. ಇನ್ನು ಈಡನ್ ಗಾರ್ಡನ್ಸ್ನಲ್ಲಿ ಸ್ವಲ್ಪ ಸ್ಪಿನ್ ನೆರವು ಕೊಡೋದ್ರಿಂದ ಸ್ಪಿನ್ನರ್ಗಳು ಸ್ವಲ್ಪ ಜಾಗರೂಕತೆಯಿಂದ ಬಾಲಿಂಗ್ ಮಾಡಬೇಕು. ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಸಿಗುತ್ತೋ ಇಲ್ಲ ಅನ್ನೋದು ಡೌಟ್ ಇದೆ. ಇನ್ನು ಈ ಪಂದ್ಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ. ಪ್ಲೇಯಿಂಗ್ ಲೆವೆನ್ ಹೇಗಿದೆ ಹಂಗೆ ಹೋದ್ರೆ ಒಳ್ಳೇದು, ಏನಾರ ಆಗ್ಲಿ ಅದು ಮುಂದಿನ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಲಿ, ಬಟ್ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಟ್ ಏನು ಅಂತಂದ್ರೆ ವೆಸ್ಟ್ ಇಂಡೀಸ್ ನಲ್ಲಿ 3 ಆಟಗಾರನ ನೀವು ಟಾರ್ಗೆಟ್ ಇಟ್ಕೊಳ್ಳಿ, ಅವ್ರನ್ನ ಬೇಗ ವಿಕೆಟ್ ತೆಗಿಬೇಕು ಅನ್ನೋದು ಒಂದು ಅಭಿಪ್ರಾಯ. ಒಂದು ಶೈ ಹೋಪ್, ಎರಡನೇದು ಹೆಟ್ಮೇರು, ರುತರ್ಫೋರ್ಡ್ ಮತ್ತೆ ನನಗೆ ಶೆಫರ್ಡ್ದು ಇದೆ. 4 ಆಟಗಾರರು ಇವ್ರು ಮಾತ್ರ ಸ್ಟ್ಯಾಂಡ್ ಆಗಬಾರ್ದು. 20 ಬಾಲ್ ಮೇಲೆ ಇವ್ರು ಸ್ಟ್ಯಾಂಡ್ ಆಗ್ಲೇಬಾರ್ದು. ಹಂಗೇನಾದ್ರು ಆದ್ರೆ ಆ ತಂಡದ ಸ್ಕೋರ್ ಗತಿನೇ ಬೇರೆ ತರನೇ ಆಗತ್ತೆ. ಫಸ್ಟ್ ಹೆಟ್ಮೇರ್ನ ಟಾರ್ಗೆಟ್ ಮಾಡಲೇಬೇಕು. ನೀವು ಹೇಳ್ದಂಗೆ ಸ್ಪಿನ್ಗೆ ಅವರು ಒಂದು ಸ್ವಲ್ಪ ತಡ್ಕಾಡ್ತಾರೆ, ಅದಕ್ಕೆ ವರುಣ್ ಚಕ್ರವರ್ತಿನ ಟಾರ್ಗೆಟ್ ಇಟ್ಕೋಬೇಕು. ಬೂಮ್ರಾ ಬೇಡ. ವರುಣ್ ಚಕ್ರವರ್ತಿ ಖಂಡಿತವಾಗ್ಲೂ ಅವ್ರ ವಿಕೆಟ್ನ ತೆಗೆದುಕೊಳ್ಳೋದಕ್ಕೆ ಅರ್ಹ ಆದಂಥ ಒಬ್ಬ ಬೌಲರ್. ಅದಾದ ನಂತರ ಫಿನಿಶಿಂಗ್ ಇದರಲ್ಲೇ ನಮಗೆ ಇಬ್ರು ಕಾಣಿಸ್ಕೊಳ್ಳೋದು, ಒಂದು ರುತರ್ಫೋರ್ಡು, ಶೆಫರ್ಡು. ಬೂಮ್ರಾ ಸಾಕಿ ಅವ್ರಿಗೆ. ಹೋಲ್ಡರು ಹೋಲ್ಡರ್ ಕೂಡ ಓಕೆ. ಹೋಲ್ಡರ್ ಲೇಟ್ ಆಗಿ ಬರ್ತಾರ್ರಿ, ಅಂದ್ರೆ ಅವನೇ ಫಿನಿಶಿಂಗ್ ಮಾಡೋದು ಇಬ್ರೆ. ನಮಗೆ ಶೆಫರ್ಡ್ ಹೋಲ್ಡರ್ಗಿಂತನೂ ಶೆಫರ್ಡ್ ನನಗೆ ತುಂಬಾ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಳ್ಳೋದು. ಅಲ್ಲಿ ಬೂಮ್ರಾ ಅವ್ರನ್ನ ಇಟ್ಕೊಂಡ್ಬಿಟ್ರೆ ನಿಮಗೆ ಡೆತ್ ಓವರ್ಸ್ನ ಕಂಟ್ರೋಲ್ ಆಗುತ್ತೆ. ಓಪನಿಂಗ್ ಸ್ಲಾಟ್ನಲ್ಲಿ ವರುಣ್ ಚಕ್ರವರ್ತಿ, ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಂದರೆ ಖಂಡಿತವಾಗ್ಲೂ ಇಂಡಿಯಾ ಇವತ್ತು ಮೇಲ್ಗೈ ಸಾಧಿಸುತ್ತೆ. ಬಟ್ ಬೂಮ್ರಾ ಅವರ ಆ ಒಂದು ಬೂಮ್ ದಾಳಿ ಇದೆಯಲ್ಲ, ಆ ಯಾರ್ಕರ್ ವಿಕೆಟ್ಸ್ಗಳು ಈ ಸಂದರ್ಭದಲ್ಲಿ ಬೇಕು. ನೀವು ವಿಶ್ವದ ಶ್ರೇಷ್ಠ ಆಟಗಾರ ಅಥವಾ ಶ್ರೇಷ್ಠ ಬೌಲರ್ ಅಂತ ಹೇಳಿ ಯಾವುದೋ ಸರಣಿಯಲ್ಲಿ ಹೊಡೆದ್ವಿ ಅಥವಾ ಬೇರೆ ಬೇರೆ ಒಂದು ಟೂರ್ನಿಯಲ್ಲಿ ಹೊಡೆದ್ವಿ ಅನ್ನೋದಕ್ಕಿಂತ ಇಂಥದ್ರಲ್ಲಿ ನಿಮ್ಮ ಪ್ರದರ್ಶನ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಶಮಿ ಇಲ್ಲದೆ ಇರುವಾಗ ಬುಮ್ರಾ ಒಬ್ಬರೇ ಆ ಒಂದು ಸಾರಥ್ಯವನ್ನು ತೆಗೆದುಕೊಳ್ಳೋದು, ಅಥವಾ ಹರ್ಷದೀಪ್ ಕೂಡ ಇಂಥ ಎಷ್ಟು ನೋಡಿ T20ಯಲ್ಲಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ತೆಗೆದುಕೊಂಡಂಥ ಸಾಧನೆ ಹರ್ಷದೀಪಲ್ಲಿ. ನೀವು ಅದನ್ನೆಲ್ಲ ಉಪ್ಪಿನಕಾಯಿ ತಗೊಂಡು ಮನೇಲಿ ನೆಕ್ಕೋದಕ್ಕೆ ಇಟ್ಕೊಳ್ಳಿ. ಇಂತಹ ಸಂದರ್ಭದಲ್ಲಿ ಅದನ್ನು ಅಸ್ತ್ರಗಳನ್ನು ಬಿಡಿ. ನಿಮ್ಮ ಓಲ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇಂತಹ ನಿರ್ಣಾಯಕ ಪಂದ್ಯಗಳಲ್ಲಿ ಅದನ್ನು ತೋರಿಸ್ಕೊಂಡ್ರೆ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಅಥವಾ ಮಹತ್ವ ಇರುತ್ತೆ, ಅಥವಾ ನೀವು ಶ್ರೇಷ್ಠ ಅನ್ನೋದು ಅಥವಾ ವಿಶ್ವಶ್ರೇಷ್ಠ ಅನ್ನೋದು ಇದನ್ನೆಲ್ಲ ಅನ್ನೋದು. ಇಂತಹ ಪಂದ್ಯಗಳಲ್ಲೇ ನೀವು ಪಾಕಿಸ್ತಾನದ ನಿನ್ನೆ ನೋಡಿದ್ರಲ್ಲ ಆಟ, ಶಾಹಿನ್ ಅಫ್ರಿದಿ ಅಂತ ಆರಂಭದಲ್ಲಿ ಅದು ಪಾಕಿಸ್ತಾನ ಕಡೆನೇ ಇತ್ತು, ಅವರೇ ಹಾಳು ಮಾಡ್ಕೊಂಡು. ಅದು ಯಾರು ಅವನು ಸ್ಪಿನ್ ಬಾಲರ್ ಇದ್ದಾನಲ್ಲ, ಲಾಸ್ಟಿಗೆ 2 ಓವರ್ ವಿಕೆಟ್ ಆದ್ನಲ್ಲ ಪಾಕಿಸ್ತಾನ ಕಡೆ, ಅದು ಈಸಿ ರನ್ಔಟ್ ಅವಶ್ಯಕತೆ ಇರಲಿಲ್ಲ. ಅಲ್ಲಿಂದ ಬೇಗನೆ ವಿಕೆಟ್ ಹೋಯ್ತು ಅವ್ರು. ಇಲ್ಲ ಅಂದ್ರೆ 230 ಮೇಲೆ ಟಾರ್ಗೆಟ್ ಇತ್ತು, ಇವ್ರನ್ನ 170 ಒಳಗಡೆ ಕಟ್ ಹಾಕಿ 5 ಓವರ್ಸ್ ಅಲ್ಲಿ 8 ಅವರೇ ಮಾಡ್ಕೊಂಡಿರೋದನ್ನ ಕೈಯಾರೆ 8.58 ರನ್ ತಗೊಂಡಿದ್ದಾರೆ. ಮೊದಲು 15 ಓವರ್ಗಳಲ್ಲಿ 12.58 ಅಲ್ಲಿ ತಗೊಂಡಿದ್ರೆ, ಲಾಸ್ಟ್ 5 ಓವರ್ಸ್ ಅಲ್ಲಿ 8.58. ಇಂಥ ಡಬ್ಬ. ಅದೇ ಶದಾಬ್ ಖಾನ್ ತಾನೇ ರನ್ ಔಟ್ ಆಗಿರೋದು. ಮತ್ತೆ ಅಷ್ಟು ರನ್ ಮಾಡಿ 200+ ಇಸ್ ಬೆಸ್ಟ್ ಸ್ಕೋರ್ T20ಲಿ. ಹಂಗಂತ ಹೇಳಿ ಶಹೀನ್ ಅಫ್ರಿದಿ ಅಂತ ಆಟಗಾರ ನಿಮಗೆ ಲಾಸ್ಟ್ 1 ಓವರಲ್ಲಿ 20+ ರನ್ ಬೇಕಾದಾಗಲೂ ಕೂಡ ಅದನ್ನು ಕೊನೆ ಬಾಲ್ವರೆಗೂ ತಗೊಂಡು ಹೋಗ್ತಾರೆ. ಅದು ಕೂಡ ವೈಡ್ ಇತ್ತು, ಇಲ್ಲಾಂದ್ರೆ ಶನಕ ಅದನ್ನು ಹೊಡೆದಿದ್ರೆ ದಾಖಲೆ ಆಗಿ ಅಂತೂ ಸಕ್ಕತ್ತಿತ್ತು ಬಿಡು ಮ್ಯಾಚ್. ಬಟ್ ಇಂಥದನ್ನ ನಮ್ಮ ಭಾರತ ಮಾಡಲ್ಲ. ಇಂಥ ಕೆಟ್ಟ ಕೆಲಸ ಅಂತ ಆಮೇಲೆ ಆಯ್ತು, ಕ್ಯಾಚ್ ಮಿಸ್ ಮಾಡಿದ್ರು ಪಾಕಿಸ್ತಾನ. ಅಲ್ಲ, ಬಟ್ ಅಂತ ಪ್ರೆಷರ್ ಟೈಮಲ್ಲೂ ನೀನು ಲಾಸ್ಟ್ ಓವರಲ್ಲಿ ಅಷ್ಟು ರನ್ ಬೇಕಾದಾಗಲೂ ಕೂಡ ಇಂಥ ಬೌಲರ್ಸ್ ನಮ್ಮ ಹತ್ರ ಇಲ್ಲ. ಅದನ್ನು ಹರ್ಷದೀಪ್ಗೆ ಕೊಡಲಿ, ಹಾರ್ದಿಕ್ ಪಾಂಡ್ಯಗೆ ಕೊಡಲಿ, ವರುಣ್ ಕೊನೆಗೆ ನೀವು ಅಕ್ಷರ್ ಪಟೇಲ್ ಬೇಕಾದ್ರೆ ಲಾಸ್ಟ್ ಓವರ್ ಕೊಡಿ, ಇಂಥದನ್ನಂತೂ ಅವ್ರು ಖಂಡಿತವಾಗ್ಲೂ ಮಾಡಲ್ಲ. ಅಷ್ಟಂತೂ ನಮಗೆ ಭರವಸೆ ಇದೆ. ಬಟ್ ವೆಸ್ಟ್ ಇಂಡೀಸ್ ಅಂತ ಅಂದಾಗ ಖಂಡಿತವಾಗ್ಲೂ ದೈತ್ರಿ ಯಾರೂ ನಿಂದಿರಬಾರ್ದಪ್ಪ ಕೊನೆವರೆಗೂ ಕೂಡ. ಇವ್ರನ್ನ ಎಷ್ಟರ ಮಟ್ಟಿಗೆ ಕಟ್ಟಿ ಹಾಕ್ಬೇಕಂದ್ರೆ 170, 180 ಬೇಕಾದ್ರೆ ನಾವು ಈ 180 ದೊಡ್ಡದೆ, ಬಟ್ 180 ಕಟ್ಟಿ ಹಾಕಿದ್ರು ಕೂಡ ನಾವು ತುಂಬ ಸ್ಟ್ರಾಂಗ್ ಅಂತಾನೆ ಅನ್ಕೊಳ್ಳೋಣ. ಫೈಟ್ ಮಾಡ್ಬೋದು. ಬಟ್ ಮೊದಲು ನಮ್ಮದೇ ಬ್ಯಾಟಿಂಗ್ ಬಿತ್ತು ಅಂದರೆ 250 ಅಥವಾ 240 ಬೇಕೇ ಬೇಕು. ಲಾಸ್ಟ್ ಟೈಮ್ 2016ನಲ್ಲಿ 190+ ಹೊಡೆದಾಗ ಗೆದ್ದೇ ಬಿಟ್ವಿ ಅಂತ ಅನ್ಕೊಂಡಿದ್ವಿ, ಬಟ್ ಈಸಿಯಾಗಿ ಚೇಸ್ ಮಾಡಿಬಿಟ್ರು. ಬಟ್ ಈ ಸರಿ ಎಷ್ಟು ಬೇಕು ಅಂತ ಕೇಳಿದ್ರೆ ನನ್ನ ಪ್ರಕಾರ 230 to 240 ಅಷ್ಟಂತೂ ಬೇಕೇ ಬೇಕಾಗುತ್ತೆ ಇಂಡಿಯಾಗೆ. ರಘುವೀರ್ ಅವರೇ, ಪಿಚ್ ರಿಪೋರ್ಟ್ ಏನು ಹೇಳ್ತೆ? ಇವತ್ತು ಮಳೆ ಬರುವಂಥ ಸಾಧ್ಯತೆ ಇರುತ್ತಾ? ಹೇಗೆ? ಇಲ್ಲ, ಮಳೆ ಒಂದು ಮುನ್ಸೂಚನೆ ಇಲ್ಲ. ಈಗ
ಕ್ರಿಕೆಟ್ ಈಗ ಈಡನ್ ಗಾರ್ಡನ್ ಪಿಚ್ ಇರೋದು ಸ್ವಲ್ಪ ಬ್ಯಾಟಿಂಗ್ ಅನುಕೂಲವಾಗಿ ಬ್ಯಾಟಿಂಗ್ನ ಇದು ಮಾಡುತ್ತೆ. ಆದರೆ ಕೊನೆಯ ಹಂತದಲ್ಲಿ ಡ್ಯೂ ಬೀಳೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಸಹಕಾರಿಯಾಗಿರುತ್ತೆ. ಬಟ್ ಆದ್ರೆ ಭಾರತ ಸೆಕೆಂಡ್ ಇನ್ನಿಂಗ್ಸ್ ಗೆದ್ದೇ ಇಲ್ಲಲ್ಲ, ಅದೇ ಬೇಜಾರು. ಹೌದು, ಒಂದು ವಾತಾವರಣ ಕೋಲ್ಕತ್ತಾ ಪಿಚ್ ಹತ್ರ ನಿರ್ಣಾಯಕ ಆಗಿರುತ್ತೆ. ಹೌದು, ಕೋಲ್ಕತ್ತಾ ಪಿಚ್ ಹತ್ರ ವಾತಾವರಣದೊಂದು ಹೇಳ್ಬಿಡ್ತೀನಿ. ಈಗ ಒಂದು ವಾರದಿಂದ ವಾತಾವರಣ ಸರಿ ಇಲ್ಲ ಕೋಲ್ಕತ್ತಾದಲ್ಲಿ, ಸ್ಪೆಷಲಿ ಆ ಪಿಚ್ ಹತ್ರನೇ ಅರ್ಥಕ್ವಿಕ್ ಆಗಿದೆ. ಆಮೇಲೆ ಬಿಸಿಲು ಎಷ್ಟಿದೆಯೋ ಅಷ್ಟೇ ಮಳೆ ಬರುವಂತಹ ಮೋಡನೂ ಕೂಡ ಇದೆ, ಮತ್ತು ಮಳೆ ಆಗಿದೆ 2-3 ದಿವಸದಿಂದ. ಬಟ್ ಆ ಪಿಚ್ ಈಡನ್ ಗಾರ್ಡನ್ ಹತ್ರ ಆಗಿಲ್ಲ. ಇವತ್ತಿನ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಬಟ್ ಆ ವಾತಾವರಣ ಹೋಲಿಸ್ಕೊಂಡ್ರೆ ಯಾವಾಗ ಮಳೆ ಬರುತ್ತೋ ಹೇಳಕ್ಕಾಗಲ್ಲ ಅನ್ನುವಂಥ ವೆದರ್ ರಿಪೋರ್ಟ್ ಈಗಾಗಲೇ ಬಂದಿದೆ. ಈ ಕಾರಣಕ್ಕಾಗಿ ಅಂದರೆ ಅಕಸ್ಮಾತಾಗಿ ಮಳೆ ಬಂದು ಏನಾದರೂ ಮ್ಯಾಚ್ ಕ್ಯಾನ್ಸಲ್ ಆಗಿಬಿಟ್ರೆ ಭಾರತ ಅವ್ರ ಜರ್ನಿ ಎಂಡು, ವೆಸ್ಟ್ ಇಂಡೀಸು ಅವರು ಸೆಮಿಫೈನಲ್ಗೆ ಹೋಗ್ತಾರೆ. ಅಕಸ್ಮಾತಾಗಿ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತಂದರೆ ಇವತ್ತು ಮ್ಯಾಚ್ 100% ಇಂಡಿಯಾದವರು ಹೊಡಿತಾರೆ, ಸೆಮೀಸ್ಗೆ ಹೋಗ್ತಾರೆ ಅಂತ ವೆದರ್ ರಿಪೋರ್ಟ್ ಇಷ್ಟ. ಈಗ ಭಾರತ ಗೆಲ್ಲಬೇಕು ಅಂದರೆ ಮೊದಲು ಬ್ಯಾಟಿಂಗ್ ಮಾಡಬೇಕಾ ಅಥವಾ ಚೇಂಜಿಂಗ್ ತಗೋಬೇಕಾ? ಮೊದಲು ಬ್ಯಾಟಿಂಗ್ ಮಾಡೋದೇ ಹೆಚ್ಚು ಉತ್ತಮ ಅಂತ ನನಗೆ ಅಲ್ಲ, ಅವ್ರು ಚೇಂಜಿಂಗ್ ಇದ್ರೆ ಅವರು 10 ಓವರಲ್ಲಿ ಮುಗಿಸ್ಬಿಡ್ತಾರೆ. ಹೌದು, ಆದರೆ ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ನಮ್ಮ ಬೌಲರ್ಗಳು ಖಂಡಿತ ಮಾಡೇ ಮಾಡ್ತಾರೆ. ಇವಾಗ ನಾವು ನಮ್ಮ ಬೌಲರನ್ನು ಅಷ್ಟಾಗಿ ಬಿಟ್ಕೊಡೋ ಹಾಗೂ ಇಲ್ಲ, ಚೆನ್ನಾಗಿ ಬೌಲಿಂಗ್ ಪ್ರದರ್ಶನ ಮಾಡ್ಕೊಂಡು ಬಂದಿದ್ವಿ. ಲಾಸ್ಟ್ ಟೈಮ್ ನಾವು ಏನು T20 ವರ್ಲ್ಡ್ ಕಪ್ ಗೆದ್ದಿವಿ ಅಲ್ಲ, ಲಾಸ್ಟಿಗೆ ರನ್ನನ್ನು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿದ್ದೀವಿ. ಹರ್ಷದೀಪ್ ಅವರನ್ನು ನಾವು ಕಡೆಗಣಿಸ್ತಾ ಇದ್ದೀವಿ ಅಂತ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಜಯನ ತಂದುಕೊಟ್ಟಿರೋದೇ ಹರ್ಷದೀಪ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಸಂಘಟಿತ ಬೌಲಿಂಗ್. ಬುಮ್ರಾ ಅವರು ಚೆನ್ನಾಗಿ ಪ್ರದರ್ಶನ ಕೊಟ್ಟರು, ಆದರೆ ಕೊನೆಯ ಏನು ಓವರ್ಗಳಲ್ಲಿ ಹರ್ಷದೀಪ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಎಫರ್ಟ್ ಏನಿದೆಯಲ್ಲ ಅದನ್ನು ನಾವು ಮಾತಾಡಲೇಬೇಕಾಗಿರುತ್ತೆ. ಇಂತಹ ನಾವು ಬೌಲರ್ಗಳನ್ನು ಇಟ್ಟುಕೊಂಡು ನಾವು ಆಡ್ತಾ ಇದ್ದೀವಿ ಅಂದರೆ ಅವ್ರ ಮೇಲೂ ನಾವು ನಿರೀಕ್ಷೆಗಳು ಇದ್ದಾವೆ. ಚೆನ್ನಾಗಿ ಅವರ ಆಟನ ಚೆನ್ನಾಗಿ ಆಡಿ ಗೆಲ್ಲಿಸುವಂತಹ ಎಬಿಲಿಟಿ ಈ ನಮ್ಮ ತಂಡದಲ್ಲಿರುವಂಥ ಆಟಗಾರರಲ್ಲಿ ಇದೆ. ಕಳೆದ ಒಂದು ಏನು ಮ್ಯಾಚ್ನಲ್ಲಿ ಅವ್ರೇನು ಸ್ವಲ್ಪ ಉತ್ತಮವಾದ ಪ್ರದರ್ಶನ ಕೊಟ್ಟಿಲ್ಲ. ಇವಾಗ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಮತ್ತು ಶಿವಮ್ ದುಬೆ ಅವರು ಬಾಲ್ಗಳಿಗೆ ಸ್ವಲ್ಪ ಹೆಚ್ಚು ದುಬಾರಿ ಆದರು, ಹೆಚ್ಚು ರನ್ ಬಿಟ್ಕೊಟ್ರು. ಆದರೆ ಈಗ ಇಂತಹ ಕ್ರೂಷಿಯಲ್ ಮೂಮೆಂಟಲ್ಲಿ ಹಾರ್ದಿಕ್ ಪಾಂಡ್ಯ ತಂಡನ ಕೈ ಬಿಟ್ಕೊಡಲ್ಲ ಅಂತ ನನಗೆಲ್ಲ ಒಂದು ಅನಿಸಿಕೆ. ಯಾಕಂದರೆ ನಂಬಿಕಸ್ಥ ಆಟಗಾರರಲ್ಲಿ ಹಾರ್ದಿಕ್ ಪಾಂಡ್ಯನೂ ಒಬ್ಬ ವಿಶ್ವದ ಶ್ರೇಷ್ಠ ಆಲ್ರೌಂಡರಲ್ಲಿ ಹಾರ್ದಿಕ್ ಪಾಂಡ್ಯನೂ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ರನ್ ಕಂಟ್ರೋಲ್ ಮಾಡಬಹುದು ಅಂತ ಒಂದು ಅನಿಸಿಕೆ ಇದ್ದರೆ, ನನಗೆ ವೆಸ್ಟ್ ಇಂಡೀಸ್ಗೆ ಮುಳುವಾಗೋದು ಅವರ ಅತಿಯಾದ ಆತ್ಮವಿಶ್ವಾಸನೇ. ಇವಾಗ 1983 ವರ್ಲ್ಡ್ ಕಪ್ಪಲ್ಲೂ ಅವರು ಸೋತಿರೋದೇನು, ಸಾಧಾರಣ ಇಂಡಿಯಾ ಟೀಮನ್ನು ನಾವು ಸೋಲಿಸ್ತೀವಿ ಅನ್ನೋ ಬಂದು ಏನು ಆತ್ಮವಿಶ್ವಾಸ ಇತ್ತಲ್ಲ, ಅದು ನನಗೆ ಡೆರೆನ್ ಸೆಮಿ ಅವರ ಮಾತಲ್ಲೂ ಅದೇ ರೀತಿ ಕಾಣಿಸ್ತು. ಇದೇನು ಯುದ್ಧ ಮಾತುಕ್ಕಿಂತ ಇಲ್ಲಿ ಆಡೋದು ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಈಗ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಬಂದು ಸೋತಿರೋದು ತುಂಬ ಇತಿಹಾಸಗಳಿದ್ದಾವೆ. ವೆಸ್ಟ್ ಇಂಡೀಸ್ಗೆ ಇದು ಮುಳುವಾಗುತ್ತೆ. ಅವರ ಆತ್ಮವಿಶ್ವಾಸನೇ, ಅತಿಯಾದ ಆತ್ಮವಿಶ್ವಾಸ ಯಾರಿಗೂ ಇರಬಾರ್ದು. ನಾವು ಸೋಲಿಸ್ತೀವಿ, ಚೆನ್ನಾಗಿರೋ ಆ ಕ್ರಿಕೆಟನ್ನು ಆಡಿ ಹೋಗ್ತೀವಿ ಅನ್ನೋದೊಂದು ಮಾತಿರುತ್ತೆ. ನಾವು ಯುದ್ಧ ಮಾಡ್ತೀವಿ, ಗೆಲ್ತೀವಿ, ಇವೆಲ್ಲ ಮಾತುಗಳು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಡೆರೆನ್ ಸೆಮಿ ಅವರು ಈ ಒಂದು ಮಾತುಗಳನ್ನು ಆಡಿ ಆತ್ಮವಿಶ್ವಾಸದಿಂದನೇ ಅವ್ರು ಸೋಲಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅದೊಂದು ಸ್ವಲ್ಪ ಅವ್ರ ಮೇಲೆ ಪ್ರೆಷರ್ ಬೀಳೋ ಚಾನ್ಸಸ್ಸು ಇರುತ್ತೆ. ನಾವು ಈ ಮ್ಯಾಚನ್ನು ಗೆಲ್ಲಲೇಬೇಕು ಅಂತ. ವೆಸ್ಟ್ ಇಂಡೀಸ್ ಅವರು ಏನಂದರೆ ಹೊಡಿಬಡಿ ಆಟ, ಅವರಿಗೆ ಮನ್ಸು ಬಂದರೆ ಎಂಥ ಮ್ಯಾಚ್ಗಳನ್ನು ಗೆಲ್ಲಿಸ್ಬಿಡ್ತಾರೆ. ಇಂಥ ಮೂಮೆಂಟ್ನಲ್ಲಿ ಬಲಿಷ್ಠ ಭಾರತ ಅಂತಲೇ ಹೇಳಬೇಕು. ಯಾಕಂತಂದರೆ ಇಂತಹ ಟೀಮ್ T20ಗೆ ಹೇಳಿ ಮಾಡಿಸೋಂಥ ಟೀಮ್ ನಮ್ಮಲ್ಲಿ ಇವಾಗ ಇವರನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಇವಾಗ KL ರಾಹುಲ್ ಆಗಿರ್ಬೋದು, ಶ್ರೇಯಸ್ ಇನ್ನೊಂದು ಟೀಮನ್ನು ಕಟ್ಬಹುದು, ಯಾವ ಪ್ಲೇಯರ್ಸ್ ಬೇಕಾದ್ರೂ ಆಡಿಸಬಹುದು, 4 ಟೀಮ್ ಕಟ್ಬೋದು. ಬಟ್ ಏನು ಅಂತಂದರೆ ನಾನು ಇಲ್ಲಿ ರಘುವೀರರ ವಿರುದ್ಧವಾಗಿ ಹೋಗ್ತೀನಿ. ಯಾಕೆ ಅಂತಂದರೆ ಕೋಲ್ಕತ್ತಾ ಪಿಚ್ ಹೇಗೆ ಅಂತಂದರೆ ಒಂದು ಸ್ವಲ್ಪ ಡ್ಯೂ ಜಾಸ್ತಿ ಬೀಳುತ್ತೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ. ಡ್ಯೂ ಬೀಳೋದ್ರಿಂದ ಬೌಲರ್ಗಳ ಮೇಲೆ ಒತ್ತಡ ಜಾಸ್ತಿ. ಅದೇ ಕಾರಣಕ್ಕಾಗಿ ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ರಘು ಹೇಳಿದ್ದು ಏನು ಅಂತಂದರೆ ಒಳ್ಳೆ ಪಾಯಿಂಟು. ನೀವು ಆರಂಭದಲ್ಲೇ ಒಂದು ಬಿಗ್ ಸ್ಕೋರ್ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ ನಾವು 150+, 250+ ಹೊಡೆದಿರೋದ್ರಿಂದ ಹಾಗೆ ಹೊಡೆದು ಇವ್ರ ಪ್ರೆಷರ್ನಲ್ಲಿ ವಿಕೆಟ್ ತೆಗಿಬೋದು ಅನ್ನೋದು ಲೆಕ್ಕಾಚಾರ. ನಮ್ಮ ಬಾಲರ್ಗಳು ಒಂದೊಂದು ಸರಿ ಕೊಡ್ತಾರೆ, ಒಂದೊಂದು ಸರಿ ಮಕ್ಕಡೆ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ನನಗೆ ವೆಸ್ಟ್ ಇಂಡೀಸ್ ಜೊತೆಗೆ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಧೈರ್ಯ ಅಂತೂ ಖಂಡಿತ ಹೋಗಲಿಲ್ಲ. ನೋಡಿ, ವೆಸ್ಟ್ ಇಂಡೀಸ್ನ ನೀವು 200ಗೆ ಕಟ್ಟಿ ಹಾಕಿದರೂ ಕೂಡ ನಮಗೆ ಚೇಸ್ ಮಾಡುವಂತಹ ಮಾಸ್ಟರ್ಸ್ಗಳು ಇದ್ದಾರೆ. ಅಭಿಷೇಕ್ ಶರ್ಮಾ, ಆಮೇಲೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅದರ ಜೊತೆಗೆ ಇಶಾಂತ್ ಕಿಶನ್, ಮಧ್ಯಮ ಕ್ರಮಾಂಕದಲ್ಲಿ ಶಿವಮ್ ದುಬೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೂರ್ಯಕುಮಾರ್ ಒಳ್ಳೆ ಚೇಸ್ ಮಾಡುವಂಥ ಅರ್ಹತೆ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇಂಥ ಬಲಾಢ್ಯ ಬ್ಯಾಟಿಂಗ್ ಪಡೆ ಇರುವಾಗ ನಾವು ಚೇಂಜಿಂಗ್ನ ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತು ಏನು ಗೊತ್ತಾ, ಡ್ಯೂ ಅಲ್ಲಿ ಇದ್ದಾಗ ನೀವು ಬೌಲರ್ಗಳನ್ನ ದ್ವೇಷಿಸೋಕೆ ಆಗೋದೇ ಇಲ್ಲ. ಆ 220 ಇದ್ದರೂ ಕೂಡ ಅಲ್ಲಿ ರನ್ಸ್ ಲೀಕ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಒಂದು ಸರಿ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ
ಪ್ರತಿ ಓವರು ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ ಅದು. ಯಾಕಂದರೆ ಬಾಲ್ ಸ್ವಿಂಗ್ ಆಗಲ್ಲ, ಬಾಲ್ ಬ್ಯಾಟರ್ಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗುಡ್ ಲೆಂತಲ್ಲಿ ಬಾಲ್ ಬಿದ್ದರೂ ಕೂಡ ಬೌಂಡ್ರಿಗಳಿಗೆ ಹೋಗುತ್ತೆ. ಅದೇ ಕಾರಣಕ್ಕಾಗಿ ಒಂದು ಸ್ವಲ್ಪ ಟಾಸ್ ಗೆದ್ದರೆ ಚೇಸ್ ಮಾಡೋದು ನನ್ನ ಪ್ರಕಾರ ಬೆಟ್ರು ಅಂತ ಅನ್ಕೋತೀನಿ. ಅಂದರೆ ಭಾರತ ಚೇಸ್ ಮಾಡಿದ್ರೆ ಎಷ್ಟು ಕಟ್ ಆಗ್ಬೇಕು ಅದನ್ನು? ಭಾರತ ಖಂಡಿತವಾಗ್ಲೂ ಚೇಸಿಂಗ್ ಅಂತ ತೊಗೊಂಡ್ರೆ ನೀವು 180 ಒಳಗೆ ಕಟ್ಟಿ ಹಾಕಲೇಬೇಕು. ಯಾಕಂದರೆ ಡ್ಯೂ ಬೀಳುತ್ತೆ ಅನ್ನುವಂಥ ಅತಿಯಾದ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ 2011 ವರ್ಲ್ಡ್ ಕಪ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಗೆದ್ದಿದ್ದೀವಿ ಓಕೆ, ಬಟ್ ಆರಂಭದಲ್ಲಿ ಸೆಹ್ವಾಗ್ ಮತ್ತು ಸಚಿನ್ ವಿಕೆಟ್ ಹೋದಾಗ ಎಷ್ಟರ ಮಟ್ಟಿಗೆ ಅಂದ್ಕೊಂಡಿದ್ವಿ ನಾವು ವಿಶ್ವಕಪ್ ಗೆಲ್ತೀವಿ ಅಂತ ಹೇಳಿ. ಅದಾದ ನಂತರ ಗೌತಮ್ ಗಂಭೀರ್ ಮತ್ತು MS ಧೋನಿ ಒಂದು ಒಳ್ಳೆ ಇನ್ನಿಂಗ್ಸ್ನ ಕಟ್ಟಿ ಗೆಲುವನ್ನು ತಂದುಕೊಟ್ರು. ಬಟ್ ಅಂಥ ಫ್ಲ್ಯಾಟ್ ಪಿಚ್ನಲ್ಲೂ ಕೂಡ ಡ್ಯೂ ಬಿದ್ದಾಗಲೂ ಕೂಡ ನಮ್ಗೆ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ ಆರಂಭದಲ್ಲಿ. ಇಲ್ಲಿ 180ಕ್ಕಿಂತ ಹೆಚ್ಚಿಗೆ ಹೋಗಿಬಿಟ್ರೆ ಬ್ಯಾಟರ್ಗಳ ಮೇಲೆ ಒಳ್ಳೆ ಪ್ರೆಷರ್ ಬಂದುಬಿಡುತ್ತೆ. ಅಭಿಷೇಕ್ ಶರ್ಮಾ ಏನಾದರೂ ಇಂಥದ್ದೇ ಎಡವಟ್ ಮಾಡಿ ಬೇಗನೆ ವಿಕೆಟ್ ಕೊಟ್ಬಿಟ್ರೆ 90-10 ಆಗಿಬಿಡುತ್ತೆ. ಇಲ್ಲಿ ಇವತ್ತಿನ ಪಂದ್ಯದಲ್ಲಿ ಟಾಸ್ ಮ್ಯಾಟರ್ ಆಗುತ್ತೆ ಇಲ್ಲ? 100% ಮ್ಯಾಟರ್ ಆಗುತ್ತೆ. ಯಾರೇ ಟಾಸ್ ಗೆದ್ರು ಕೂಡ ಕಣ್ಣು ಮುಚ್ಕೊಂಡು ತಗೊಳ್ಳೋದೇ ಫೀಲ್ಡಿಂಗು. ಯಾಕೆಂದರೆ ಪ್ರೆಷರ್ ಗೇಮಲ್ಲಿ ಚೇಸಿಂಗ್ ಮಾಡೋದು ಬೆಟ್ರು ಅಂತ ಅನ್ಕೋತಾರೆ. ಆಮೇಲೆ ಡ್ಯೂ ಫ್ಯಾಕ್ಟ್ರಿ ಇರೋದ್ರಿಂದ ಖಂಡಿತವಾಗ್ಲೂ ಅದು ಪ್ಲಸ್ ಆಗುತ್ತೆ. ಮತ್ತು ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ನಾವು ಚೇಸಿಂಗ್ನಲ್ಲೇ ಒಂದು ಸ್ವಲ್ಪ ಅತಿಯಾಗಿ ಹೆಚ್ಚಾಗಿ ಗೆದ್ದಿದ್ದೀವಿ. T20 ಗೆದ್ದಿಲ್ಲ ನಾವು, 160+ ಚೇಸ್ ಮಾಡಿದ್ದು 2 ಸರಿ. ಬಟ್ ಇತಿಹಾಸ ತೆಗೆದ್ರೆ T20 ಆಗಿರ್ಬೋದು, ODI ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಫಾರ್ಮ್ಯಾಟ್ನಲ್ಲಿ ಚೇಸಿಂಗ್ ಮಾಡಿ ಗೆದ್ದಿದ್ದು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಆ ಹೋಪ್ ಇರುತ್ತೆ. ಒಂದು ಟಾರ್ಗೆಟ್ ನಿಮಗೆ ರೀಚ್ 180 ಅಥವಾ 200 ಅನ್ಕೊಂಡ್ಬಿಡೋಣಪ್ಪ. 200 ಇದ್ರೂ ಕೂಡ ಆರಂಭದಲ್ಲಿ ಎಷ್ಟು ಚೆನ್ನಾಗಿ 200 ಬರಲೇಬೇಕು ಪಾಟೀಲ್. ನನ್ನ ಪ್ರಕಾರ ಎರಡು ಟೀಮ್ ಆ ಥರ ಇರಬೇಕಾದ್ರೆ ಯಾವುದೇ ಟೀಮ್ ಇರಲಿ ಒಟ್ಟಿನಲ್ಲಿ 200 ಟಾರ್ಗೆಟ್ ಇರಲೇಬೇಕು. ಬೇಡಪ್ಪ, ನಂಗೆ ವೆಸ್ಟ್ ಇಂಡೀಸ್ ಇದ್ರೆ 100 ಕಾಲ್ ಔಟ್ ಆಗಲಿ, ನಾವು ಗೆಲ್ಲಿ ಸೆಮಿಫೈನಲ್ ಹೋಗಿ ಫೈನಲ್ ಇರೋ, ನನಗೆ ಕಪ್ ಒಂದೇ ದಾರಿ ಇರೋದು. ನೀವು ಕೆಲವೊಬ್ರಿಗೆ ಅದು ಒಂದು ಆಸೆ ಇರುತ್ತೆ ನಿಮ್ಮಂಥವ್ರದ್ದು, ಎಂಜಾಯ್ ಮಾಡೋಣ ಕ್ರಿಕೆಟ್ನ ಅಂತ ಹೇಳಿ. ಒಟ್ಟಿನಲ್ಲಿ ಕೊನೆ ಓವರ್ ತನಕ ಹೋಗ್ಬೇಕು. ನಿನ್ನೆ ಪಂದ್ಯ ಸಖತ್ತಾಗಿದ್ದು ಪಾಟೀಲ್. ಅದೇ ಆ ಥರ ಆಗಬೇಕು ಅಂತ ನಿಮಗೆ ಆಸೆ. ಬಟ್ ನಮಗೇನು ಅಂತಂದರೆ ನನಗೆ ವಿಶ್ವಕಪ್ ಗೆಲ್ಲಬೇಕು ಅನ್ನೋದು ಆಸೆ. ವೆಸ್ಟ್ ಇಂಡೀಸ್ನ ಎಷ್ಟರ ಮಟ್ಟಿಗೆ ಕಡಿಮೆ ಕಟ್ಟಿ ಹಾಕ್ತೀವೋ ಅಷ್ಟು ಬೆಟ್ರು. ಯಾಕೆಂದರೆ ಇಂಥ ಒಂದು ತಂಡವನ್ನು ಬೇಗ ಕಟ್ಟಿ ಹಾಕಿ ಬೇಗ ದೊಡ್ಡ ವಿನ್ ಸಿಕ್ಬಿಟ್ರೆ ನಮಗೊಂದು ಅತಿಯಾದ ಆತ್ಮವಿಶ್ವಾಸ ಇರುತ್ತೆ ಸೆಮಿಫೈನಲ್ ಫೈನಲ್ನಲ್ಲಿ. ಯಾಕಂದ್ರೆ ಗೆದ್ರೆ ಈಗ ಇಂಡಿಯಾ ಗೆದ್ರೆ ಸೆಮಿಫೈನಲ್ ಆಡೋದು ಇಂಗ್ಲೆಂಡ್ ವಿರುದ್ಧ, ಒಳ್ಳೆ ಅವಕಾಶ ಇದೆ. ಫೈನಲ್ ಇವತ್ತು ಗೆದ್ರೆ ಡೈರೆಕ್ಟ್ ಫೈನಲ್ ಹೋಗೋ ತರ ಇದೆ. ಇವತ್ತು ಗೆದ್ರೆ ಫೈನಲ್ ನಾವು ಗೆದ್ವಿ ಅನ್ಕೊಂಬಿಡಿ. ಇದೇ ಫೈನಲ್ ಇವತ್ತಿಂದು. ಇವತ್ತಿಗೆ ಫೈನಲ್ ಸೌತ್ ಆಫ್ರಿಕಾ ಬರುತ್ತಲ್ಲಿ. ಯಾಕಂದ್ರೆ ನಮಗೆ ಪ್ರತಿ ಸರಿ ಕಂಟಕ ಆಗುವಂತ ಆಸ್ಟ್ರೇಲಿಯಾನು ಈ ಸರಿ ಇಲ್ಲ. ನಮಗೆ ಲೀಗಲ್ಲೇ ಹೊಡೆದು ಹಾಕಿಬಿಟ್ಟಿದ್ದಾರೆ ಅವ್ರನ್ನ. ನಮಗೆ ನ್ಯೂಜಿಲೆಂಡು, ಇಂಗ್ಲೆಂಡು ಮತ್ತೆ ಸೌತ್ ಆಫ್ರಿಕಾ ಇವ್ರನ್ನೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಡಿಬಿಟ್ಟಿದೀವಿ ನಾವು. ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲೇ ಇವರು ಪ್ರಬಲ ಪೈಪೋಟಿ ಕೊಡ್ತಾರೆ ಅಂತ ನನಗನ್ಸಲ್ಲ. ನನಗೆ ಈ ಸರಿ ಈ ಒಂದು ತಂಡಗಳೇನಿದೆಲ್ಲ ಬಲಾಢ್ಯವಾಗಿದ್ದಾವೆ. ಬಟ್ ಎಲ್ಲದಕ್ಕಿಂತ ನಂಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದೇ ವೆಸ್ಟ್ ಇಂಡೀಸು. ಅಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ನೀವು ಅನ್ಕೊಳ್ಳೋದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಇದ್ದಾರೆ. 9-10 ಸ್ಥಾನದಲ್ಲಿರುವಂಥ ಆಟಗಾರರು ಕೂಡ ನಿಮಗೆ ಬ್ಯಾಟಿಂಗ್ನಲ್ಲಿ ಸಹಾಯ ಮಾಡ್ತಾರೆ. ಅಂದರೆ ಅಂತಹ ಒಂದು ತಂಡವನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಬಟ್ ಇವತ್ತು ಮದ ಗಜಗಳ ಕಾಳಗ ಖಂಡಿತವಾಗ್ಲೂ ಇರುತ್ತೆ. ಅವರು ಅತಿಯಾದ ಆತ್ಮವಿಶ್ವಾಸದಲ್ಲಿ ಇರ್ಬೋದು. ಯಾಕೆ ಅಂದರೆ ಅದೊಂದು ಡಿಸ್ಟ್ರಾಕ್ಟಿವ್ ಇರುತ್ತೆ. ಕೆಲವೊಂದ್ಸರಿ ಪ್ರವೋಕ್ ಮಾಡೋದ್ರಿಂದನೂ ನೋಡಿ, ಕೆಲವೊಂದ್ಸರಿ ಸ್ಲೆಡ್ಜಿಂಗ್ ಮಾಡೋದ್ರಿಂದನೂ ಆಟಗಾರರು ಆವೇಶಕ್ಕೊಳಗಾಗಿ ಬಿಗ್ ಹಿಟ್ಗಳನ್ನ ಮಾಡ್ತಾರೆ. ಅದನ್ನೇ ಮೊಹಮ್ಮದ್ ಶಮಿ ಮಾಡಿರೋದು ಅವ್ರ ಕೋಚ್. ರಘುವೀರ್ ಅವರೇ, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಇವತ್ತು? ನನ್ನ ಪ್ರಕಾರ ಇಂಡಿಯಾನೇ ಗೆಲ್ಲೋ ಫೇವ್ರೇಟ್ ಅಂತೂ ಹೌದು. ವೆಸ್ಟ್ ಇಂಡೀಸ್ ಅನ್ನಕ್ಕಾಗಲ್ಲ. ವೆಸ್ಟ್ ಇಂಡೀಸ್ ಅಂತ ಹೇಳೋಂಗೆ ಇಲ್ಲ, ದೃಷ್ಟಿಕೋನದಿಂದ ಭಾರತೀಯನಾಗಿ ಇಂಡಿಯಾ ಗೆಲ್ಲಬೇಕು. ಬಟ್ ಕ್ರಿಕೆಟ್ ಅಂತ ಬಂದಾಗ ನಿಮಗೆ ವೆಸ್ಟ್ ಇಂಡೀಸ್ ಇಲ್ಲ, ಕ್ರಿಕೆಟ್ ಅಂತಾನೆ ಬಂದಾಗ ಗೆಲ್ಲಂತ ಫೇವ್ರೇಟ್ ಟೀಮ್ ಇಂಡಿಯಾದ. ಇವಾಗ 2016 ನಾವು ನೋಡಕ್ ಬಂದ್ರೆ ವೆಸ್ಟ್ ಇಂಡೀಸ್ ಟೀಮ್ದು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಅವ್ರು ಏನು ಈ ಸಲ ಕಮ್ ಬ್ಯಾಕ್ ಮಾಡಿದ್ದಾರೆ, ಆದ್ರೆ ಇಷ್ಟು ಸಾಕಾಗಲ್ಲ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಅವರು ಕ್ರಿಕೆಟ್ ಅನ್ನ ಗೌರವಿಸೋ ರೀತಿ, ನಮ್ಮ ಭಾರತ ಏನು ಅಂದ್ರೆ ಕ್ರಿಕೆಟ್ ಅನ್ನ ಧರ್ಮವಾಗಿ ಪ್ರೀತಿ ಮಾಡುತ್ತೆ, ಗೌರವಿಸುತ್ತೆ. ಆದರೆ ವೆಸ್ಟ್ ಇಂಡೀಸ್ ಆ ರೀತಿಯಾಗಿ 2016 ನಂತರ ಆ ಒಂದು ತಂಡ ಕ್ರಿಕೆಟ್ನಿಂದ ಸ್ವಲ್ಪ ದೂರನೇ ಉಳಿತು. ಒಂದು ಸ್ವಲ್ಪ ಅವ್ರ ತಂಡದ ಆಟಗಾರರು ಸುನಿಲ್ ನರೇನ್ ಅಂತ ಆಟಗಾರರು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಅವರು ನಿವೃತ್ತಿ ಘೋಷಿಸಿ ಅವರು ವೆಸ್ಟ್ ಇಂಡೀಸ್ ತಂಡನೇ ಕೈ ಬಿಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ತಂಡನ ತಂದು ಇಲ್ಲಿವರೆಗೆ ಹೋಲ್ಡರ್ ಒಬ್ಬರೇ ಇರೋ ದೇಶಕ್ಕೋಸ್ಕರ. ಹೌದು, ಎಲ್ಲರೂ ಬೇರೆ ಬೇರೆ ಲೀಗಲ್ಲಿ ಆಡ್ಕೊಂಡು ದುಡ್ಡು ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ದೇಶ ಅಂತ ಬಂದಾಗ ಹೋಲ್ಡರ್ ಒಬ್ಬರೇ ಅಂತ ಜೇಸನ್ ಹೋಲ್ಡರ್ ಮಾಡಿ ಇಟ್ಕೊಂಡಿದ್ದಾರೆ. ಹೌದು, ತಂಡನ ಇಲ್ಲಿ ತನಕ ತರಬೇಕಂದ್ರೆ ಆ ಒಂದು ಸ್ಥಾನದಲ್ಲಿ ಡ್ಯಾರೆನ್ ಸೆಮ್ಮಿ ಮತ್ತೆ ಹೋಲ್ಡರ್ ಇವರು ಪ್ರಮುಖ ಕಾರಣರಾಗಿರ್ತಾರೆ. ಇಂತಹ ಒಂದು ಟೀಮ್ ಕಟ್ಕೊಂಡ್ ಬಂದಿರೋದ್ರಲ್ಲಿ ಈ ಸಾರಿ T20 ಏನು ವರ್ಲ್ಡ್ ಕಪ್ ಇದೆಯಲ್ಲ,
ಅವರು ಇಲ್ಲಿ ತನಕ ಅಂದರೆ ಬಲಿಷ್ಠ ಭಾರತಕ್ಕೆ ಟಕ್ಕರ್ ಕೊಡುವಂಥ ಹಂತಕ್ಕೆ ಬಂದಿದೆ. ಯಾಕಂದರೆ ಕಳೆದ 2 ಇದರಲ್ಲಿ ಅವರು ಟೂರ್ನಿಂದನೇ ಹೊರಬಿದ್ದಿದ್ರು. 2023 ವರ್ಲ್ಡ್ ಕಪ್ಪಿಗೆ ಅವರು ಸೆಲೆಕ್ಷನೇ ಆಗಿರಲಿಲ್ಲ. ಇಂತಹ ಒಂದು ವೆಸ್ಟ್ ಇಂಡೀಸ್ ಟೀಮ್ ಭಾರತ ತಂಡನ ಮಣಿಸೋದಕ್ಕೆ ರೆಡಿಯಾಗಿ ಬಂದು ನಿಂತ್ಕೊಂಡು ಕಾಯ್ದು ಕೂತ್ಕೊಂಡಿದೆ. ಆದರೆ ಭಾರತ ಇದಕ್ಕೆ ಚಾನ್ಸೇ ಕೊಡಲ್ಲ. ಅವರಿಗೆ ಸೋಲಿಸಿ ಮನೆ ಕಳಿಸೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡೋದಲ್ಲ ವೀಕ್ಷಕರೇ, ಇವತ್ತು ಹೈ ವೋಲ್ಟೇಜ್ ಕದನ ಇದೆ. ಮಾಡು ಇಲ್ಲವೇ ಮಡಿ, ಗೆದ್ರೆ ಮಾತ್ರ ಸೆಮಿಫೈನಲ್, ಇಲ್ಲ ಅಂದ್ರೆ ಮನೆಗೆ ಹೋಗುವಂತ ಸಾಧ್ಯತೆ ಇರುವಂಥದ್ದು. ಸೊ ಹಂಗಾಗಿ ಇವತ್ತಿನ ಪಂದ್ಯ ಭಾರತ ಗೆಲ್ಲಲೇಬೇಕು. ಗೆದ್ರೆ ನೇರವಾಗಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯವನ್ನ ಆಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಸೊ ಈ ಪಂದ್ಯವನ್ನ ಸಂಜೆ 7 ಗಂಟೆಗೆ ಈ ಪಂದ್ಯ ಆರಂಭ ಆಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.